ಇಂದಿರಾ ಗಾಂಧಿಯವರು ಅಕ್ರಮ ಮಾಡಿ, ಅಧಿಕಾರದ ದುರುಪಯೋಗ ಮಾಡಿ ಚುನಾವಣೆಯಲ್ಲಿ ಸಂಸತ್ ಸದಸ್ಯರಾಗಿ ಗೆದ್ದಿದ್ದಾರೆ. ಆದ್ದರಿಂದ ಲೋಕಸಭಾ ಸದಸ್ಯತ್ವದಿಂದ ಬರ್ಖಾಸ್ತು ಮಾಡ್ತಾ ಇದ್ದೀನಿ. ಈಗ ಇಂದಿರಾ ಗಾಂಧಿಯ ಲೋಕಸಭಾ ಸ್ಥಾನ ಹೋಯಿತು, ಆದರೆ ಪ್ರಧಾನಿ ಸ್ಥಾನ ಇದೆ. ತಕ್ಷಣ ಸುಪ್ರೀಂ ಕೋರ್ಟಿಗೆ ಹೋದರು. ವಿರೋಧ ಪಕ್ಷಗಳೆಲ್ಲವೂ ಸೇರಿ ಒಟ್ಟಾಗಿ ಲೋಕ ಸಂಘರ್ಷ ಸಮಿತಿ ಅಂತ ಮಾಡಿಕೊಂಡು ಇಂದಿರಾ ಗಾಂಧಿ ಒಂದು ಪತ್ರ ಬರೆದರು. ದೇಶದಲ್ಲಿ ಆಂತರಿಕ ಗೊಂದಲಗಳು, ಅದಕ್ಕೋಸ್ಕರ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಇಡೀ ದೇಶದಲ್ಲಿ ಸಾವಿರಾರು ಜನ ನಾಯಕರನ್ನು, ವಿರೋಧಿ ನಾಯಕರನ್ನು ಸೆರೆಮನೆಯಲ್ಲಿಟ್ಟರು. ಆಗ ಸಂಘ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಬೇರೆ ಬೇರೆ ಹೆಸರಿನಲ್ಲಿ ಭೂಗತ ಸಾಹಿತ್ಯವನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ವಿ. ನಮ್ಮ ಪತ್ರಿಕೆ 1,00,000 ಮನೆಗಳಿಗೆ ತಲುಪ್ತಾ ಇತ್ತು. ನಾನು ಈ ಬೆಂಗಳೂರು ಜೈಲಿನಲ್ಲಿ, ಈಗ ಬೆಂಗಳೂರು ಜೈಲು ಅದು ವ್ಯತ್ಯಾಸ ಆಗಿದೆ. ಈಗ ಪರಪ್ಪನ ಅಗ್ರಹಾರಕ್ಕೆ ಹೋಗಿದೆ. ಈ ಮೊದಲಿನ ಬೆಂಗಳೂರು ಜೈಲೇನಿತ್ತು ದೊಡ್ಡದು, ಆ ಬೆಂಗಳೂರು ಜೈಲಿನಲ್ಲಿ ನಾನು 4 ತಿಂಗಳು ಮಣ್ಣು ಹೊತ್ತಿದ್ದೀನಿ. ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿ 50 ವರ್ಷದ ಹಿಂದೆ ಬಂದಿತ್ತು, ನಮಗೆಲ್ರಿಗೂ ಗೊತ್ತಿದೆ. ಆ 50 ವರ್ಷದ ಹಿಂದೆ ತುರ್ತು ಪರಿಸ್ಥಿತಿ ಯಾಕೆ ಬಂತು, ಇವತ್ತು 50 ವರ್ಷದ ನಂತರ ಅದರ ಸ್ಮರಣೆಯನ್ನು ನಾವು ಯಾಕೆ ಮಾಡಬೇಕು? ಇವತ್ತು ನಮ್ಮ ದೇಶದಲ್ಲಿ ರಾಜನೀತಿ ಏನು ನಡೀತಾ ಇದೆ, ಸಂವಿಧಾನದ ಪುಸ್ತಕವನ್ನು ಹೀಗಿಟ್ಕೊಂಡು ಲೋಕಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಮಧ್ಯೆ ಮಧ್ಯೆ ಚರ್ಚೆಯ ಸಮಯದಲ್ಲಿ ಈ ಸಂವಿಧಾನ, ಅಂಬೇಡ್ಕರ್ ಸಂವಿಧಾನ, ಇದನ್ನು ಈ ಆಡಳಿತದ ಆ ಬೆಂಚ್ಗಳ ಕಡೆಗೆ ತೋರಿಸಿ ಇದನ್ನು ಹತ್ಯೆ ಮಾಡಿರೋರು ನೀವು ಅಂತ ತೋರಿಸ್ತಾರೆ. ಯಾರ ಕೈಯಲ್ಲಿ ಇವತ್ತು ಸಂವಿಧಾನ ಇಟ್ಟುಕೊಂಡು ಸಂವಿಧಾನದ ರಕ್ಷಕರು ನಾವು ಅಂತ ಹೇಳ್ತಾರೋ, ಸಂವಿಧಾನ ಅವ್ರ ಕೈಯಲ್ಲಿತ್ತು 50 ವರ್ಷದ ಹಿಂದೆ. ಆವಾಗ ಸಂವಿಧಾನವನ್ನು ಅವರು ಹೇಗೆ ರಕ್ಷಣೆ ಮಾಡಿದರು ಅನ್ನೋದು ಸಂವಿಧಾನದ ಈ ಚಿಂತನದ 50ನೇ ವರ್ಷ ಏನಿದೆ, ಸಂವಿಧಾನದ 50 ವರ್ಷ, ತುರ್ತು ಪರಿಸ್ಥಿತಿಯ 50ನೇ ವರ್ಷ. ಇವತ್ತು ನಾವು ಅದನ್ನು ಒಂದು ಸಲ ಅವಲೋಕನ ಮಾಡಬೇಕು. ಜೂನ್ 25ನೇ ತಾರೀಕು ಮಧ್ಯರಾತ್ರಿ ಎಮರ್ಜೆನ್ಸಿ ಬಂದಿದೆ. ಜೂನ್ 30ನೇ ತಾರೀಕು ಓ.ವಿ. ಶೇಷಾದ್ರಿಯವರಿಂದ ನನಗೆ ಒಂದು ಚೀಟಿ ಬಂತು. ಪತ್ರ ಪೋಸ್ಟ್ ಮೂಲಕನೂ ಅಲ್ಲ, ಅಂದರೆ ಆಗಿನ್ನೂ ಸಂಘ ಬ್ಯಾನ್ ಆಗಿರಲಿಲ್ಲ, ಆಗಲೇ ಗುಪ್ತವಾಗಿ ಯಾರದ್ದೋ ಮೂಲಕ ಒಂದು ಚೀಟಿಯನ್ನು ಕಳಿಸಿದರು. ನೀನು ತಕ್ಷಣ ನಿನಗೆ ದಿನ ಬಳಕೆಗೆ ಬೇಕಾದಂಥ ವಸ್ತುಗಳನ್ನು ತಗೊಂಡು ಈ ವಿಳಾಸಕ್ಕೆ ಬರಬೇಕು ಅಂತ ಇಲ್ಲಿ ಶೇಷಾದ್ರಿಪುರಂನಲ್ಲಿ ಒಂದು ಪ್ರಿಂಟಿಂಗ್ ಪ್ರೆಸ್ಸು, ಆ ಪ್ರೆಸ್ ಮಾಲೀಕರು ಮೋಹನ್ ಅಂತ, ಅವ್ರ ಮನೆಗೆ ಬರಬೇಕು ಅಂತ. ಅವ್ರ ಮನೆಗೆ ನಾನು ಬಂದೆ. ಆಮೇಲೆ ಶೇಷಾದ್ರಿಗಳು ಹೇಳಿದರು, ನೋಡಪ್ಪ, ಇವತ್ತಿಂದ ನೀನು ನನ್ನ ಸಹಾಯಕ, ನಾನು ಏನು ಹೇಳ್ತೀನೋ ಅದನ್ನು ನೀನು ಮಾಡಬೇಕು ಅಂದರು. ಆಯಿತು ಅಂತ ನಾನು ನನ್ನ ಎಮರ್ಜೆನ್ಸಿಯ ನನ್ನ ಅನುಭವಗಳನ್ನು ಹೇಳ್ತೀನಿ. ಇನ್ನು ಉಳಿದಿರೋದೆಲ್ಲವನ್ನು ನೀವು ಪೇಪರ್ಗಳಲ್ಲಿ ನೋಡ್ತಾನೇ ಇದ್ದೀರಾ. ಬೇರೆ ಬೇರೆ ಸಮಾಚಾರ ಪತ್ರಿಕೆಗಳಲ್ಲಿ ಲೇಖನಗಳ ರೂಪದಲ್ಲಿ ಬರ್ತಾ ಇದೆ. ಎಮರ್ಜೆನ್ಸಿ ಏನು, ಯಾಕೆ ಹಾಕಿದ್ರು, ಇತ್ಯಾದಿ ಇತ್ಯಾದಿ. ನಾನು ನನ್ನ ಅನುಭವಗಳನ್ನು ಆ ಸಮಯದನ್ನು ಒಬ್ಬ 20 ವರ್ಷ, ನನಗೆ 21 ವರ್ಷ, ಒಬ್ಬ ಅದೇ ತಾನೇ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಒಬ್ಬ ಕಾರ್ಯಕರ್ತ ಯಾವ ರೀತಿ ಇದೆಲ್ಲವನ್ನು ನೋಡ್ತಾ ಇದ್ದ ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಶೇಷಾದ್ರಿಗಳು ಆಗಲೇ, ಅಂದರೆ ಎಮರ್ಜೆನ್ಸಿ ಬಂದಿದೆ, ಇನ್ನು ಸಂಘ ಬ್ಯಾನ್ ಆಗಿಲ್ಲ. ಎಮರ್ಜೆನ್ಸಿ ಯಾಕೆ ಬಂದಿದೆ ಅಂದರೆ, ದೇಶದಲ್ಲಿ 1971ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿಯವರು ಅಧಿಕಾರಕ್ಕೆ ಬಂದರು. ಥಂಪಿಂಗ್ ಮೆಜಾರಿಟಿ, 2/3 ಮೆಜಾರಿಟಿ, ಅಂದರೆ ಸಂವಿಧಾನವನ್ನು ಹೇಗೆ ಬೇಕಾದರೂ ತಿದ್ದುಪಡಿ ಮಾಡಬಹುದು
ಅಷ್ಟು ಮೆಜಾರಿಟಿ ಕೊಟ್ಟಿತ್ತು ಸರ್ಕಾರ. ಗರೀಬಿ ಹಟಾವೋ ಅನ್ನುವಂಥ ಘೋಷಣೆ ಇಟ್ಟುಕೊಂಡು, ಅಂದರೆ ಬಡತನ ತೊಲಗಿಸಿ ಅನ್ನೋ ಘೋಷಣೆ ಇಟ್ಟುಕೊಂಡು ಇಂದಿರಾ ಗಾಂಧಿಯವರು ಬಂದಿದ್ದರು. ಕಾಂಗ್ರೆಸ್ಸು ಇಬ್ಬಾಗವಾಗಿತ್ತು. ಅದುವರೆಗೂ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತಿದ್ದಿದ್ದು, ಆ ಸಮಯದಲ್ಲಿ ಆಡಳಿತ ಕಾಂಗ್ರೆಸ್ ಮತ್ತು ಸಂಸ್ಥಾ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಎರಡು ಭಾಗ ಆಗಿತ್ತು. ಕಾಮರಾಜ್ ನೇತೃತ್ವದ ಕಾಂಗ್ರೆಸ್ ಅದು ಸಂಸ್ಥಾ ಕಾಂಗ್ರೆಸ್ ಅಂತಿತ್ತು. ಇಂದಿರಾ ಗಾಂಧಿಯವರ ಆ ಒಂದು ಸರ್ವಾಧಿಕಾರಿ ಪ್ರವೃತ್ತಿ ತಮ್ಮ ಪಕ್ಷದೊಳಗೆ ಅವರು ತೋರಿಸ್ಕೊಂಡಿದ್ದರು. ಹೀಗಾಗಿ ಪಕ್ಷದಲ್ಲಿ ತಮ್ಮ ಮಾತನ್ನು ಕೇಳಲಾರದವರು ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲರನ್ನು, ಉದಾಹರಣೆಗೆ ಕರ್ನಾಟಕದ ನಿಜಲಿಂಗಪ್ಪ ಅಂತಿದ್ದರು, ವೀರೇಂದ್ರ ಪಾಟೀಲ್ ಅಂತಿದ್ದರು, ಇವರೆಲ್ಲ ಸಂಸ್ಥಾ ಕಾಂಗ್ರೆಸ್ಸಿಗೆ ಸೇರಿದವರು. ನಾಗಪ್ಪ ಆಳ್ವ ಅಂತಿದ್ದರು, ಇವರೆಲ್ಲ ಸಂಸ್ಥಾ ಕಾಂಗ್ರೆಸ್ಸಿಗೆ ಸೇರಿದವರು. ಆ ರೀತಿ ಕೇಂದ್ರದಲ್ಲಿ ಕಾಮರಾಜ್ ಅಧ್ಯಕ್ಷರಾಗಿದ್ದರು. ಅಂಥವ್ರನ್ನೆಲ್ಲ ಸೈಡ್ಲೈನ್ ಮಾಡಿದರು. ಅದಕ್ಕೋಸ್ಕರ ಅವರು ನಮ್ಮದೇ ನಿಜವಾದ ಕಾಂಗ್ರೆಸ್ ಅಂತ ಕಾಂಗ್ರೆಸ್ ಓ ಆರ್ಗನೈಸೇಷನ್. ಹೀಗೆ ಕಾಂಗ್ರೆಸ್ ಓ ಮತ್ತು ಕಾಂಗ್ರೆಸ್ ಆರ್ ಅಂತ ಎರಡಾಗಿತ್ತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಓ ಧೂಳಿಪಟವಾಯಿತು. ಆಡಳಿತ ಕಾಂಗ್ರೆಸ್ ಐ ಅಂತಾಯಿತು. ಆಮೇಲೆ ಇಂದಿರಾ ಕಾಂಗ್ರೆಸ್ ಅಂತಲೇ ಆಯಿತು. ಅದು ಅಧಿಕಾರಕ್ಕೆ ಬಂತು. 2/3 ಬಹುಮತ ಅವರ ಕೈಗಿತ್ತು. ಅಂದರೆ ಯೋಚನೆ ಮಾಡಿ ಆ ಸಮಯದ ಸ್ಥಿತಿಯನ್ನು. ಆವಾಗ ಶಾಸಕಾಂಗದಲ್ಲಿ ಸರ್ಕಾರ ಕಾಂಗ್ರೆಸ್ಸಿಂದಿದೆ. ಮುಂದೆ ನಾನು ಸರ್ವಾಧಿಕಾರ ತರಬೇಕು ಅಂತ ಅವರ ದೂರಾಲೋಚನೆ ಮೊದಲೇ ಇತ್ತು ಅನ್ನೋದಕ್ಕೆ ಪುರಾವೆಗಳೇನೇನು ಅಂದರೆ, ಮುಂದೆ ಜುಡಿಷಿಯರಿ ನ್ಯಾಯಾಂಗ ಏನಿದೆ, ನ್ಯಾಯಾಂಗ ನಮಗೆ ಅಡ್ಡಗಾಲ ಇಡಬಹುದು. ಯಾಕೆಂದರೆ ಸಂವಿಧಾನ ಏನು ಹೇಳುತ್ತೋ ಅದಕ್ಕೆ ತಕ್ಕಂತೆ ಸುಪ್ರೀಂ ಕೋರ್ಟ್ ಜಡ್ಜಿಮೆಂಟ್ಗಳು ಬರ್ತವೆ. ಅದಕ್ಕೋಸ್ಕರ ನ್ಯಾಯಾಂಗ ತಾನು ಹೇಳಿದ್ದನ್ನು ಕೇಳುವಂಥ ನ್ಯಾಯಾಂಗ ಬೇಕು. ಅದಕ್ಕೋಸ್ಕರ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ ಒಬ್ಬರು ನಿವೃತ್ತರಾದರೆ ಮುಂದಿನ ಜಡ್ಜಿ ಯಾರಾಗಬೇಕು, ಚೀಫ್ ಜಸ್ಟಿಸ್ ಮುಖ್ಯ ನ್ಯಾಯಾಧೀಶರು ಯಾರಾಗಬೇಕು ಅಂತ ನಿಶ್ಚಯ ಮಾಡೋದಕ್ಕೆ ಅದಕ್ಕೊಂದು ಕಾಲೇಜಿಯಂ ಅಂತ ಇರುತ್ತೆ. ಆ ಕಾಲೇಜಿಯಂ ಏನಿದೆಯೋ ಅದು ಶಿಫಾರಸು ಮಾಡುತ್ತೆ, ಇಂಥವ್ರನ್ನು ಕೊಡಬೇಕು. ಹೀಗೆ ಸೀನಿಯಾರಿಟಿಯಂತೆ ಇಂಥವರಿದ್ದಾರೆ, ಅವ್ರ ಮೇಲೆ ಇನ್ನೇನಾದರೂ ಆರೋಪ, ಅವ್ರ ಮೇಲೆ ಏನಾದರೂ ದೋಷ ಇದ್ದರೆ ಅವರಲ್ಲ, ಅವ್ರ ನಂತರದವರು ಅಂತ ಆ ರೀತಿ ನಿಯುಕ್ತಿ ಮಾಡುತ್ತೆ. ಆ ಕಾಲೇಜಿಯಂ ಏನು ಹೇಳಿತ್ತೋ ಯಾರ್ಯಾರನ್ನ ಮಾಡಬೇಕು ಅಂತ ಅದನ್ನು ಬದಿಗಿಟ್ಟು 3 ಜನ ಸೀನಿಯರ್ ಜಡ್ಜ್ಗಳನ್ನು ಪಕ್ಕಕ್ಕಿಟ್ಟು 4ನೆಯವರು ಅಜಿತನಾಥ್ ರೇ ಅಂತಿದ್ರು. ಅವರನ್ನು ಚೀಫ್ ಜಸ್ಟಿಸ್ ಮಾಡಿದರು 1973ನೇ ಇಸವಿಯಲ್ಲಿ. ಆಗ ಆ 3 ಜನ ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ ಜಡ್ಜ್ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಅವರಲ್ಲಿ ಒಬ್ಬರು KS ಹೆಗಡೆ. ಈಗ ಸಂತೋಷ್ ಹೆಗಡೆ ಅಂತ ಇದ್ದಾರೆ, ಅವರು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದರು, ನಿವೃತ್ತರಾಗಿದ್ದಾರೆ. ಸಂತೋಷ್ ಹೆಗಡೆಯವರ ತಂದೆ KS ಹೆಗಡೆ ಆಮೇಲೆ ಅವರು ಲೋಕಸಭಾ ಸ್ಪೀಕರ್ ಆದರು. ಅವರು ಸೀನಿಯಾರಿಟಿಯಲ್ಲಿ ಮೇಲಿದ್ದರು, ಅವರು ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಇನ್ನಿಬ್ಬರು ಈ ರೀತಿ ರಾಜೀನಾಮೆ ಕೊಟ್ಟು ಪಕ್ಕಕ್ಕೆ ಬಂದರು. 1973ರಲ್ಲೇ ನಗರವಾಲಾ ಪ್ರಕರಣ ಅಂತ ಒಂದು ಭ್ರಷ್ಟಾಚಾರದ ಒಂದು ದೊಡ್ಡ ಹಗರಣ. ಆ ದಿನಗಳಲ್ಲಿ ಹಲವು ಲಕ್ಷ, ಅಂದರೆ ಈಗಿನ ಲೆಕ್ಕದ ಪ್ರಕಾರ ಹಲವು 100 ಕೋಟಿ ರೂಪಾಯಿ ಅಂಥ ಹಗರಣ ನಗರವಾಲಾ ಅಂತ. ಆ ಹಗರಣ ಬಂತು. ಇದರಲ್ಲೆಲ್ಲ ಸರ್ಕಾರ ಇದು ಹೇಗೆ ಇನ್ವಾಲ್ವ್ ಆಗಿತ್ತು. ಆಮೇಲೆ ಪಾಂಡಿಚೇರಿಯ ಒಂದು ಹಗರಣ ಇತ್ತು. ಈ ರೀತಿ ಒಂದೊಂದೇ ಹಗರಣಗಳೆಲ್ಲ ಬರೋಕ್ಕೆ ಶುರುವಾಗಿದ್ವು. ಇದರ ಮಧ್ಯದಲ್ಲಿ ಗುಜರಾತ್ನಲ್ಲಿ ಮತ್ತು ಬಿಹಾರದಲ್ಲಿ ಭ್ರಷ್ಟಾಚಾರ ಮೀರಿತ್ತು. ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ ಇತ್ತು. ಆಗ ಅದರ ವಿರುದ್ಧ ವಿದ್ಯಾರ್ಥಿಗಳ ಆಂದೋಲನ ಶುರುವಾಯಿತು.
ನವನಿರ್ಮಾಣ ಆಂದೋಲನ ಅಂತ ಗುಜರಾತ್ನಲ್ಲಿ ನಡೀತು. ಅಲ್ಲಿ ಚಿಮನ್ಭಾಯ್ ಪಟೇಲ್ ಅಂತ ಆ ಕಾಂಗ್ರೆಸ್ ಮುಖ್ಯಮಂತ್ರಿ, ಅವರ ವಿರುದ್ಧ ಆಂದೋಲನ. ಆ ಆಂದೋಲನ ಎಷ್ಟು ಪ್ರಭಾವಿಯಾಗಿತ್ತು ಅಂದರೆ, ಇಂದಿರಾ ಗಾಂಧಿಯವರು ವಿಧಿ ಇಲ್ಲದೆ ಮೊದಲಿನ ಸರ್ಕಾರ ಅದನ್ನು ಬರಖಾಸ್ತು ಮಾಡಿ ಮತ್ತೆ ಚುನಾವಣೆ ಮಾಡಬೇಕಾಯಿತು. ಚುನಾವಣೆ ಮಾಡಿದರು. ಆ ಚುನಾವಣೆಯಲ್ಲಿ ವಿರೋಧಿ ರಂಗ, ಜನತಾ ರಂಗ ಅನ್ನೋ ಹೆಸರಿನಲ್ಲಿ, ಅದರಲ್ಲಿ ಭಾರತೀಯ ಜನಸಂಘ ಮತ್ತು ಸಂಸ್ಥಾ ಕಾಂಗ್ರೆಸ್ ಇದಲ್ಲದೆ ಇನ್ನು ಕೆಲವು ಪಕ್ಷೇತರರು ಸೇರಿಕೊಂಡು ಗುಜರಾತಿನ ಮುಖ್ಯಮಂತ್ರಿಗಳಾದರು, ಬಾಬುಭಾಯ್ ಪಟೇಲ್ ಅಂತ. ಅಂದರೆ ಸ್ವತಂತ್ರ ಭಾರತದ 1947ರಲ್ಲಿ ನಾವು ಸ್ವಾತಂತ್ರ್ಯ ಪಡೆದ್ವಿ. ಅದರ ನಂತರ 25 ವರ್ಷಗಳ ಕಾಲ, 28 ವರ್ಷ ಅಂತ ಹೇಳ್ಬೋದು, ಯಾವುದೇ ಬೇರೆ ವಿರೋಧಿ ಸರ್ಕಾರ ಅಧಿಕಾರಕ್ಕೆ ಬರೋ ಸ್ಥಿತಿ ಇರಲಿಲ್ಲ. ಕೇವಲ ತಮಿಳುನಾಡಿನಲ್ಲಿ DMK ಸರ್ಕಾರ ಇತ್ತು. ಆಮೇಲೆ ಗುಜರಾತ್ನಲ್ಲಿ ವಿರೋಧಿ ಸರ್ಕಾರ ಇದು ಅಧಿಕಾರಕ್ಕೆ ಬಂತು. ಆವಾಗ ಅಲ್ಲಿ ಬಾಬುಭಾಯ್ ಪಟೇಲ್ ಮುಖ್ಯಮಂತ್ರಿ ಆದರು. ಅದರಿಂದಾಗಿ ಬಿಹಾರದಲ್ಲಿ ಭ್ರಷ್ಟಾಚಾರ, ಅಲ್ಲಿದ್ದಂಥ ಮುಖ್ಯಮಂತ್ರಿ LN ಮಿಶ್ರಾ ಅಂತ, ಅವರ ಸರ್ಕಾರ, ಅವರು ನಡೆಸ್ತಾ ಇದ್ದಂಥ ಭ್ರಷ್ಟಾಚಾರದ ಪ್ರಕರಣಗಳು, ಅದರ ವಿರುದ್ಧ ಒಂದು ಬಹಳ ದೊಡ್ಡ ಒಂದು ಆಂದೋಲನ ನಡೀತು. ಛಾತ್ರ ಸಂಘರ್ಷ ಸಮಿತಿ, ಬಿಹಾರ ಛಾತ್ರ ಸಂಘರ್ಷ ಸಮಿತಿ ಅದರ ನೇತೃತ್ವದಲ್ಲಿ, ಅದಕ್ಕೆ ನೇತೃತ್ವ ಕೊಡಬೇಕು ಅಂತ ಜಯಪ್ರಕಾಶ್ ನಾರಾಯಣರನ್ನು ಕೇಳಿಕೊಂಡ್ರು. ಜಯಪ್ರಕಾಶ್ ನಾರಾಯಣರನ್ನು ಯಾಕೆ ಕೇಳಿಕೊಂಡ್ರು ಅಂದರೆ, ಜಯಪ್ರಕಾಶ್ ನಾರಾಯಣರಿಗೆ ಇಡೀ ದೇಶದಲ್ಲಿ ದೇಶದ ಒಂದು ನೇತೃತ್ವ ಇತ್ತು. ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಅಂತ ಹೇಳೋರು, JP ಅಂತ. ಅದಕ್ಕೋಸ್ಕರ ಅವರ ನೇತೃತ್ವ ಬೇಕು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಆಗ ಬಹಳ ಚಿಕ್ಕ ಸಂಘಟನೆ, ಆದರೂ ನಿಧಾನವಾಗಿ ತಳ ಹೊರ್ತಾ ಇತ್ತು. ಅದು ಕೂಡ ಬೆಂಬಲ ಕೊಡ್ತು. ಆಗ ಗೋವಿಂದಾಚಾರ್ಯ ಅವರು ವಿದ್ಯಾರ್ಥಿ ಪರಿಷತ್ತಿನ ಅಲ್ಲಿಯ ಕ್ಷೇತ್ರ ಸಂಘಟನಾ ಮಂತ್ರಿ ಅಂತಿದ್ದರು. ಹೀಗೆ ಅವರುಗಳೆಲ್ಲ ಸೇರಿಕೊಂಡ್ರು. ಜಯಪ್ರಕಾಶರ ನೇತೃತ್ವದಲ್ಲಿ ಒಂದು ದೊಡ್ಡ ಆಂದೋಲನ ಬಿಹಾರದಲ್ಲಿ ನಡೀತು. ನೀವು ರಾಜೀನಾಮೆ ಕೊಡಬೇಕು, ಎಲ್ಲ MLAಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬರಬೇಕು. ಪ್ರತಿಯೊಬ್ಬ MLAಯ ಮನೆಯ ಮುಂದೆ ಸಾವಿರಾರು ಜನ ಅವರವ್ರ ಊರುಗಳಲ್ಲಿ, MLA ಊರಿಗೆ ಬಂದರು ಅಂದರೆ ಸಾವಿರಾರು ಜನ ಅವರ ಮನೆ ಮುಂದೆ ನಿಂತಿರೋರು, ನೀವು ರಾಜೀನಾಮೆ ಪತ್ರ ನಮ್ಮ ಕೈಗೆ ಕೊಡಬೇಕೀಗ. ಅಂದರೆ ಆ ರೀತಿಯ ಭ್ರಷ್ಟಾಚಾರ ನಡೀತಾ ಇತ್ತು. ಈ ಆಂದೋಲನ ನಡೀತು. 1974 ಮೇ ತಿಂಗಳಲ್ಲಿ ರೈಲ್ವೆ ನೇಮಕಾತಿಯಲ್ಲಿ ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ ಅದರ ವಿರುದ್ಧ ರೈಲ್ವೆ ಕಾರ್ಮಿಕರ ಒಂದು ದೊಡ್ಡ ಆಂದೋಲನ ನಡೀತು. ಜಾರ್ಜ್ ಫರ್ನಾಂಡಿಸ್ ಅವರು ರೈಲ್ವೆ ಕಾರ್ಮಿಕ ಸಂಘದ ನೇತಾರರಾಗಿದ್ದರು. ನೇತೃತ್ವದಲ್ಲಿ ನಡೆದಂಥ ಆ 6 ತಿಂಗಳ 3 ವಾರದ ಆ ಆಂದೋಲನದಲ್ಲಿ ಇಡೀ ದೇಶದ ರೈಲ್ ವ್ಯವಸ್ಥೆ ಬಂದಾಯಿತು. ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ ರೀತಿ ವ್ಯಾಪಕವಾದಂಥ ಜನಾಂದೋಲನ ಸರ್ಕಾರದ ವಿರುದ್ಧ. ಇನ್ನು ಪಾಂಡಿಚೇರಿ ಲೈಸೆನ್ಸ್ ಸ್ಕ್ಯಾಂಡಲ್ 1974 ಸೆಪ್ಟೆಂಬರ್ನಲ್ಲಿ. ಅದಾದ ಮೇಲೆ 1975 ಜನವರಿಯಲ್ಲಿ ಆ ಪಾಂಡಿಚೇರಿ ಲೈಸೆನ್ಸ್ ಸ್ಕ್ಯಾಂಡಲ್ ಏನಿತ್ತು ಅದರಲ್ಲಿ ಪಾಲ್ಗೊಂಡಿದ್ದರು ಅಂತ LN ಮಿಶ್ರಾ, ನಾನು ಬಿಹಾರದ ಮುಖ್ಯಮಂತ್ರಿ ಆಗಿದ್ದರು ಅಂತ, ಬಿಹಾರದ ಮುಖ್ಯಮಂತ್ರಿ SN ಮಿಶ್ರಾ ಇದ್ದರು. LN ಮಿಶ್ರಾ ಅವರ ತಮ್ಮ, ಅವರು ಕೇಂದ್ರ ಮಂತ್ರಿ ಆಗಿದ್ದರು. ಕೇಂದ್ರ ಮಂತ್ರಿ ಆಗಿದ್ದವರ ಹಿ ವಾಸ್ ಶಿಫ್ಟೆಡ್ ಫ್ರಮ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಟು ಮಿನಿಸ್ಟ್ರಿ ಆಫ್ ರೈಲ್ವೇಸ್. ಅದಾಗಿ ಕೇವಲ 2 ದಿನದೊಳಗಡೆ ಒಂದು ಬಾಂಬ್ ಬ್ಲಾಸ್ಟ್ನಲ್ಲಿ ಅವರು ಸತ್ರು. ಅಂದರೆ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಯಾರು ಮಂತ್ರಿ ಇದ್ದರೋ ಅವರು ಸತ್ರು. ಅವ್ರ ಹೆಂಡತಿ ನೇರವಾಗಿ ಸರ್ಕಾರದ ಮೇಲೆ ಆರೋಪ ಹೊರಿಸಿದ್ರು, ಅದೇ ಸರ್ಕಾರದ ಮೇಲೆ.
ಇವರು ಯಾವುದೋ ಆಕ್ಸಿಡೆಂಟ್ನಿಂದ ಯಾವುದೋ ಬಾಂಬ್ ಬ್ಲಾಸ್ಟ್ನಲ್ಲಿ ಸತ್ತಿರೋದಲ್ಲ, ನನ್ನ ಗಂಡನನ್ನು ಇದೇ ಇಂದಿರಾ ಗಾಂಧಿ ಸರ್ಕಾರ ಕೊಂದಿರೋದು. ತಮ್ಮ ಭ್ರಷ್ಟಾಚಾರದ ಹಗರಣ ಹೊರಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಕೊಂದಿರೋದು ಅನ್ನೋ ಆರೋಪವನ್ನು ಹೊರಿಸಿದರು. ವಿಚಾರಣೆ ಏನೇನೋ ನಡೀತು, ಅವರು ಸರ್ಕಾರ ಬೇರೆಯೇ ಯಾರೋ ಮಾಡಿದ್ರು ಅಂತ. ಆದರೆ 40 ವರ್ಷಗಳ ನಂತರ ಅದು ಹೌದು, ತಪ್ಪಿತಸ್ಥರು ಅವರಲ್ಲ, ಯಾರು ಶಿಕ್ಷೆ ಪಟ್ಟಿದಾರೋ ಅವರಲ್ಲ, ರಾಜಕಾರಣಿಗಳೇ ತಪ್ಪಿತಸ್ಥರು ಅಂತ ಸತ್ಯ ಆಮೇಲೆ ಹೊರಗೆ ಬಂತು. ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಆಗ ಮೈತ್ರಿಕೂಟ, CPI ಮತ್ತು ಆಡಳಿತ ಕಾಂಗ್ರೆಸ್ ಮೈತ್ರಿಕೂಟ. ಸಿದ್ಧಾರ್ಥ ಶಂಕರ್ ರೇ ಅಂತ ಇದ್ದರು, SS ರೇ, ಅವರು ಮುಖ್ಯಮಂತ್ರಿ ಆಗಿದ್ದರು. 1975ನೇ ಇಸ್ವಿ ಜನವರಿ 8ನೇ ತಾರೀಕು ಅವರೊಂದು ಹೇಳಿಕೆ ಕೊಟ್ಟರು. ನಾವು ಎಷ್ಟೋ ಸಲ ಹೇಳ್ತೀವಿ, ಇಂದಿರಾ ಗಾಂಧಿಯನ್ನು ಅಲಹಾಬಾದ್ ಹೈಕೋರ್ಟು ಆ ಜೂನ್ 12ನೇ ತಾರೀಕು ತೀರ್ಪು ಕೊಡ್ತು, ಅವರನ್ನು ಸಂಸತ್ ಸದಸ್ಯ ಸ್ಥಾನದಿಂದ ಕೆಳಗಿಳಿಸ್ತು. ಅದರ ನಂತರ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ತರೋದ್ರ ಬಗ್ಗೆ ಯೋಚನೆ ಮಾಡಿದರು. ಅಲ್ಲ, ತುರ್ತು ಪರಿಸ್ಥಿತಿ ತರಬೇಕು ಅಂತ 1975 ಜನವರಿ 8ನೇ ತಾರೀಕು ಸಿದ್ಧಾರ್ಥ ಶಂಕರ್ ರೇ, ಇವರ ಬಲಗೈ ಬಂಟ, ಅವರು ಹೇಳಿದರು, ಇಂದಿರಾ ಗಾಂಧಿಗೆ ಪತ್ರ ಬರೆದರು. ಆ ಪತ್ರ ಇವತ್ತಿಗೂ ದಾಖಲಾತಿಯಲ್ಲಿದೆ, ಸರ್ಕಾರಿ ದಾಖಲಾತಿಯಲ್ಲಿದೆ. ಅವರು ಬರೆದಿದ್ದಾರೆ, ದೇಶದ ಇವತ್ತಿನ ಪರಿಸ್ಥಿತಿಯಲ್ಲಿ ವಿರೋಧಿ ನಾಯಕರನ್ನೆಲ್ಲ ಸೆರೆಮನೆಯಲ್ಲಿಡಬೇಕು ಮತ್ತು ದೇಶದಲ್ಲಿ ಆಂತರಿಕ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಸರ್ಕಾರ ಎಲ್ಲ ಅಧಿಕಾರಗಳನ್ನು ಕೈಗೆ ತಗೊಳ್ಬೇಕು. ಜೂನ್ 12ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟ್ ಬಂತು. ರಾಜನಾರಾಯಣ್ ಇಂದಿರಾ ಗಾಂಧಿಯ ವಿರುದ್ಧ, ಇಂದಿರಾ ಗಾಂಧಿಯವರ ಚುನಾವಣೆಯ ಆಯ್ಕೆ, ಲೋಕಸಭಾ ಚುನಾವಣೆಯ ಆಯ್ಕೆ ಇದು ಕ್ರಮಬದ್ಧವಾಗಿಲ್ಲ. ಅವರು ಭ್ರಷ್ಟಾಚಾರ ಮಾಡಿ, ಅಧಿಕಾರದ ದುರುಪಯೋಗ ಮಾಡಿ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಆದ್ದರಿಂದ ಅವರು ಗೆದ್ದಿಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೊಡ್ತೀನಿ ಅಂತ ಕೊಟ್ಟರು. ಕೋರ್ಟು ಒಪ್ಕೊಳ್ತು. ಜಸ್ಟಿಸ್ ಜಗಮೋಹನ್ ಸಿನ್ಹಾ ಅವರ ಜಡ್ಜ್ಮೆಂಟ್ ಬಂತು ಜೂನ್ 12ನೇ ತಾರೀಕು. ಇಂದಿರಾ ಗಾಂಧಿಯವರು ಅಕ್ರಮ ಮಾಡಿ, ಅಧಿಕಾರದ ದುರುಪಯೋಗ ಮಾಡಿ ಚುನಾವಣೆಯಲ್ಲಿ ಸಂಸತ್ ಸದಸ್ಯರಾಗಿ ಗೆದ್ದಿದ್ದಾರೆ. ಆದ್ದರಿಂದ ಇಂದಿರಾ ಗಾಂಧಿಯವರನ್ನ ಆ ಸ್ಥಾನದಿಂದ, ಚುನಾಯಿತ ಲೋಕಸಭಾ ಸದಸ್ಯತ್ವದಿಂದ ಬರ್ಖಾಸ್ತು ಮಾಡ್ತಾ ಇದ್ದೀನಿ. ಇನ್ನು 6 ವರ್ಷ, ಭಾರತದಲ್ಲಿ 5 ವರ್ಷದ ನಂತರ ಚುನಾವಣೆ ಆಗುತ್ತೆ. ಇನ್ನು 5 ವರ್ಷ ಬಿಟ್ಟು ಚುನಾವಣೆ ಆಗುತ್ತೆ. 1971ರಲ್ಲಿ ಚುನಾವಣೆ ಆಗಿದೆ. ಇನ್ನು 76ರಲ್ಲಿ ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ನಿಲ್ಲೋ ಹಾಗಿಲ್ಲ. ಅಂದರೆ ಆಕೆಗೆ ಪ್ರಧಾನಿ ಸ್ಥಾನ ಕೊಚ್ಚಿಕೊಂಡು ಹೋಯಿತು. ಆದರೆ ಹೈಕೋರ್ಟಿನ ಜಡ್ಜ್ಮೆಂಟು ಅದಕ್ಕೊಂದು ಲಿಮಿಟೇಷನ್ ಇರುತ್ತೆ. ಏನು, ಇದರ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಹೋಗಬಹುದು, ಹೋಗೋದಕ್ಕೆ ಇಂತಿಷ್ಟು ಕಾಲಾವಧಿ ಅಂತ ಕೊಡ್ತಾರೆ, ಇಷ್ಟರೊಳಗೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ನಮ್ಮ ಸಂವಿಧಾನ ಏನು ಹೇಳುತ್ತೆ ಅಂದರೆ, ಯಾರು ಬೇಕಾದರೂ ಕೂಡ ಚುನಾವಣೆಯಲ್ಲಿ ನಿಲ್ಲದೇ ಇದ್ದರೂ ಕೂಡ ಪ್ರಧಾನಮಂತ್ರಿ ಆಗಬಹುದು. ಆದರೆ ಪ್ರಧಾನಮಂತ್ರಿ ಆದ ನಂತರ 6 ತಿಂಗಳೊಳಗೆ ಅವರು ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಬೇಕು ಅನ್ನುವಂಥ ನಿಯಮಾವಳಿ ಇದೆ. ಈಗ ಇಂದಿರಾ ಗಾಂಧಿಯ ಲೋಕಸಭಾ ಸ್ಥಾನ ಹೋಯಿತು, ಆದರೆ ಪ್ರಧಾನಿ ಸ್ಥಾನ ಇದೆ. ನೋಡಿ ಹೇಗಿದೆ ಸ್ಥಿತಿ ಅಂತ. ಪ್ರಧಾನಿ ಸ್ಥಾನ ಇದೆ ಅಂದರೆ ಪ್ರಧಾನಿಯಾಗಿ ಅಧಿಕಾರ ಅವ್ರ ಕೈಯಲ್ಲಿದೆ. ಲೋಕಸಭಾ ಸದಸ್ಯತ್ವ ಹೋಯಿತು, ತಕ್ಷಣ ಸುಪ್ರೀಂ ಕೋರ್ಟಿಗೆ ಹೋದರು. ಸುಪ್ರೀಂ ಕೋರ್ಟ್ನಲ್ಲಿ ಜಸ್ಟಿಸ್ VS ಕೃಷ್ಣಯ್ಯರ್ ಅಂತಿದ್ದರು. ಅವರಿಗೆ ಸ್ಟೇ ಕೊಡಬೇಕು ಇದಕ್ಕೆ ಅಂತ. ಆವಾಗ ಅವರು ಒಂದು ಕಂಡೀಷನಲ್ ಸ್ಟೇ ಆರ್ಡರ್ ಕೊಟ್ಟರು. ಜೂನ್ 18ನೇ ತಾರೀಕು
ಕಾಂಗ್ರೆಸ್ ಪಾರ್ಲಿಮೆಂಟ್ರಿ ಪಾರ್ಟಿ ಮೀಟಿಂಗ್ ಆಯಿತು. ಅವರು ಯೋಚನೆ ಮಾಡಿದರು, ಈಗ ಇಂದಿರಾ ಗಾಂಧಿಗೆ ಇಡೀ ದೇಶದಲ್ಲಿ ಬೆಂಬಲ ಇದೆ ಅಂತ ತೋರಿಸ್ಕೊಳ್ಬೇಕು. ಅದಕ್ಕೋಸ್ಕರ 20ನೇ ತಾರೀಕು ದೆಹಲಿಯಲ್ಲಿ ಒಂದು ಬಹಳ ದೊಡ್ಡ ಒಂದು ರ್ಯಾಲಿ ಮಾಡಬೇಕು ಅಂತ ನಿಶ್ಚಯ ಮಾಡಿದರು. ಆ ರ್ಯಾಲಿಗೆ ಜನ ಇಲ್ಲಿಂದ ಬರಬೇಕು. ಇಂದಿರಾ ಗಾಂಧಿಗೆ ಸಮರ್ಥಕರು ಯಾರಿದ್ದಾರೆ, ಈ ಭ್ರಷ್ಟಾಚಾರದ ಅವರು ವಿರುದ್ಧನೇ ಇದೆ. ಅದಕ್ಕೋಸ್ಕರ ಸ್ಪೆಷಲ್ ಟ್ರೈನುಗಳನ್ನು ದೇಶದ ಬೇರೆ ಬೇರೆ ಭಾಗಗಳಿಂದ ಹಾಕಿ ಲಕ್ಷಾಂತರ ಜನರನ್ನು ತಂದು 20ನೇ ತಾರೀಕು ಒಂದು ರ್ಯಾಲಿ ಮಾಡಿದರು. ಆದರೆ ಆ ರ್ಯಾಲಿ ಮಾಡಿದರೆ ಅದರ ಸುದ್ದಿ ಮರುದಿನ ಪತ್ರಿಕೆಗಳಲ್ಲಿ ಬರಬೇಕು. ಈ UNI, PTI ಇತ್ಯಾದಿ ಸುದ್ದಿ ಸಂಸ್ಥೆಗಳು ಅದನ್ನು ತರಬೇಕು. ಈಗ ಇದ್ದ ಹಾಗೆ ಆವಾಗ ಸ್ವತಂತ್ರವಾದ ಚಾನಲ್ಗಳಿರಲಿಲ್ಲ, ಸರ್ಕಾರಿ ಸಂಸ್ಥೆಗಳೇ ಇದನ್ನೆಲ್ಲವನ್ನು ಮಾಡ್ತಾ ಇದ್ವು. ಆಗ ಇದ್ದಿದ್ದು ಆಲ್ ಇಂಡಿಯಾ ರೇಡಿಯೋ ಮಾತ್ರ ಪ್ರತಿ ದಿವಸ ಸುದ್ದಿ ಕೊಡುವಂಥದ್ದು. ಅದು ಬಿಟ್ಟರೆ ಪತ್ರಿಕೆಗಳು ಇದೆರಡೂ ಸರ್ಕಾರದ ನಿಯಂತ್ರಣದಲ್ಲಿತ್ತು. ಸರ್ಕಾರದಲ್ಲಿ ವಾರ್ತಾ ಪ್ರಚಾರ ಇಲಾಖೆಯ ಮಂತ್ರಿಯಾಗಿ IK ಗುಜ್ರಾಲ್, ಇಂದ್ರ ಕುಮಾರ್ ಗುಜ್ರಾಲ್ ಅಂತಿದ್ರು. ಅವರು ಸುದ್ದಿ ಸಂಸ್ಥೆಗಳಿಗೆ ಸ್ಪಷ್ಟವಾಗಿ ಹೇಳಿದರು, ಈ ಸುದ್ದಿ ಬರಲೇಬಾರದು. ಯಾಕೆ ಅಂದರೆ ಇದು ಒಂದು ಪಕ್ಷಕ್ಕೆ ಸಂಬಂಧಪಟ್ಟ ಸುದ್ದಿ, ಇದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಹೀಗಾಗಿ ಈ ಸುದ್ದಿಗೆ ಮಹತ್ವವೇ ಕೊಡಲಿಲ್ಲ, ಪತ್ರಿಕೆಯಲ್ಲಿ ಸುದ್ದಿ ಬರಲಿಲ್ಲ. ಇಂದಿರಾ ಗಾಂಧಿಯವರು ಮರುದಿನವೇ ಇಂದ್ರ ಕುಮಾರ್ ಗುಜ್ರಾಲ್ ಅವರನ್ನು, ವಾರ್ತಾ ಪ್ರಸಾರ ಮಂತ್ರಿಯನ್ನು, ಅವರನ್ನು ಅಲ್ಲಿಂದ ಆ ಮಂತ್ರಿ ಸ್ಥಾನದಿಂದ ಬರ್ಖಾಸ್ತು ಮಾಡಿದರು. ಆ ಸ್ಥಾನಕ್ಕೆ ಮಧ್ಯಪ್ರದೇಶದ ವಿದ್ಯಾಚರಣ್ ಶುಕ್ಲಾ ಅವರನ್ನು ಅಲ್ಲಿಗೆ ತಂದರು. ಅವರು ಯಾವ ಥರದವರು ಅಂದರೆ ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಈ ಹೇಳಿಕೆಯನ್ನು ಕೊಟ್ಟವರು. ಅಂದರೆ ಇಂದಿರಾ ಗಾಂಧಿನೇ ಸಾಕ್ಷಾತ್ ಭಾರತ ಮಾತೆ. ಈ ಹೊಗಳುಭಟ್ರು ಅಂತ ನಾವು ಕೇಳ್ತೀವಲ್ಲ, ಸಾಕ್ಷಾತ್ ಆ ಥರದವರು. ಅಂಥವರನ್ನೇ ಈ ವಾರ್ತಾ ಪ್ರಚಾರ ಇಲಾಖೆಯ ಮಂತ್ರಿ ಮಾಡಿದರು. ಅದಾದ ಮೇಲೆ ಜೂನ್ 25ನೇ ತಾರೀಕು ವಿರೋಧ ಪಕ್ಷಗಳೆಲ್ಲವೂ ಸೇರಿ ಒಟ್ಟಾಗಿ ಲೋಕ ಸಂಘರ್ಷ ಸಮಿತಿ ಅಂತ ಮಾಡಿಕೊಂಡು, ವಿರೋಧ ಪಕ್ಷಗಳು ಅಂದರೆ ದೇಶದಲ್ಲಿ ಯಾವ್ಯಾವುದಿದ್ವು ಅಂದರೆ ಭಾರತೀಯ ಜನಸಂಘ, ಆಮೇಲೆ ಸಂಸ್ಥಾ ಕಾಂಗ್ರೆಸ್ ಇಂದಿರಾ ಗಾಂಧಿಗೆ ವಿರೋಧ ಮಾಡುವಂಥದ್ದು, ಭಾರತೀಯ ಲೋಕದಳ BLD ಚರಣ್ ಸಿಂಗ್ ಅವರದ್ದು, ಆಮೇಲೆ ಸೋಷಿಯಲಿಸ್ಟ್ ಪಾರ್ಟಿ ಸಮಾಜವಾದಿ ಪಾರ್ಟಿ ರಾಜನಾರಾಯಣ್, ಈ ಥರದ ಅನೇಕರು. ಹೀಗೆ ಕೆಲವು ಪಕ್ಷಗಳು ಆ ಸಮಯದಲ್ಲಿ ಲೋಕ ಸಂಘರ್ಷ ಸಮಿತಿ, ಇದಕ್ಕೆ ಬೆಂಬಲವಾಗಿ ಕಮ್ಯುನಿಸ್ಟ್ ಪಾರ್ಟಿ ಮಾರ್ಕ್ಸಿಸ್ಟ್ ಕೂಡ ಸೇರಿಕೊಳ್ತು. ಇದಕ್ಕೆ ಬೆಂಬಲವಾಗಿ DMK ಕೂಡ ಸೇರಿಕೊಳ್ತು. ಅಂದರೆ ಇಂದಿರಾ ಗಾಂಧಿಯ ಈ ಭ್ರಷ್ಟಾಚಾರ ಸಾರ್ವತ್ರಿಕವಾಗಿದೆ, ಅದರ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ, ಅದುವರೆಗೂ ಕಟೇಂಗೆ ಬಟೇಂಗೆ ತೋ ಕಟೇಂಗೆ ಅಂತೇನಿದೆ, ಈಗೇನು ಘೋಷಣೆಗಳು ಬರ್ತಾ ಇದೆ, ಅದೇ ಥರ ಸ್ಥಿತಿ. ವಿರೋಧ ಪಕ್ಷಗಳ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ 60-65% ವಿರೋಧ ಪಕ್ಷಗಳು ಓಟಿದೆ. ಆದರೆ ಇವರು ಒಡೆದು ಹೋಗಿದ್ದಾರೆ. ಕಾಂಗ್ರೆಸ್ಸಿಗೆ 35-40 ಇದ್ದಿದ್ದು, ಆದರೆ ಅವರು ಒಟ್ಟಾಗಿದ್ದಾರೆ. ಅದರಿಂದಾಗಿ ಅಧಿಕಾರಕ್ಕೆ ಅವರೇ ಬರ್ತಾ ಇದ್ದರು. ಈಗ ಕಾಂಗ್ರೆಸ್ಸಿನ ವಿರುದ್ಧ, ಅದು ಭ್ರಷ್ಟಾಚಾರದ ವಿರುದ್ಧ ವಿದ್ಯಾರ್ಥಿಗಳ ಆಂದೋಲನ ಏನು ಶುರುವಾಯಿತು ಜಯಪ್ರಕಾಶ ನಾರಾಯಣರ ನೇತೃತ್ವದಲ್ಲಿ, ಅದರ ಪರಿಣಾಮವಾಗಿ ಸರ್ಕಾರ ಕಂಗಾಲಾಗಿತ್ತು. ಈಗ ವಿರೋಧಿಗಳು ಒಟ್ಟಾಗಿ ಲೋಕ ಸಂಘರ್ಷ ಸಮಿತಿ LSS ಅಂತ, ಅದರ ಅಧ್ಯಕ್ಷರಾಗಿ ಮೊರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿಯ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ದವರು, ಹಣಕಾಸು ಮಂತ್ರಿ ಆಗಿದ್ದವರು, ಅವರು ಮೊರಾರ್ಜಿ ದೇಸಾಯಿ ಅಧ್ಯಕ್ಷರಾದರು. ನಾನಾಜಿ ದೇಶ್ಮುಖ್ ಆನಂತರ ಭಾರತದ ಮೊರಾರ್ಜಿ ದೇಸಾಯಿ ಸರ್ಕಾರದಲ್ಲಿ, ಎಮರ್ಜೆನ್ಸಿಯ ನಂತರದ ಸರ್ಕಾರದಲ್ಲಿ ಅವರು ಮಂತ್ರಿಯಾಗಿದ್ದರು. 60 ವರ್ಷ ವಯಸ್ಸಾದಾಗ
ನಾನು ಇನ್ಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ಇರಲ್ಲ ಅಂತ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಆ ಥರದ ಒಬ್ಬ ಪ್ರಿನ್ಸಿಪಲ್ಡ್ ಮನುಷ್ಯ ನಾನಾಜಿ ದೇಶ್ಮುಖ್, ಸಂಘದ ಪ್ರಚಾರಕರು. ಹೀಗೆ ಎಮರ್ಜೆನ್ಸಿಯಲ್ಲಿ ಆ ಲೋಕ ಸಂಘರ್ಷ ಸಮಿತಿಯ ನೇತೃತ್ವದಲ್ಲಿ ಹೋರಾಟ, ಅದರ ಮೊದಲ ದೊಡ್ಡ ಸಭೆ ಅಲ್ಲಿ ಲೋಕ ಸಂಘರ್ಷ ಸಮಿತಿ ಘೋಷಣೆ ಆಯಿತು. ಆ ಸಭೆ ಜೂನ್ 25ನೇ ತಾರೀಕು ನವದೆಹಲಿಯ ರಾಮಲೀಲಾ ಮೈದಾನದಲ್ಲಿ. ರಾಮಲೀಲಾ ಮೈದಾನದ ಇತಿಹಾಸದಲ್ಲಿ ಅಷ್ಟು ದೊಡ್ಡ ಸಭೆ ಇದುವರೆಗೂ ನಡೆದಿಲ್ಲ. 3 ಗಂಟೆ ಸಭೆ ಮುಗಿದು 3 ಗಂಟೆ ನಂತರವೂ ಜನ ಅಲ್ಲಿಂದ ಹೊರಗೆ ಹೋಗ್ತಾನೇ ಇದ್ದರು. ಅಷ್ಟು ದೊಡ್ಡ ಸಭೆ ಸೇರಿತ್ತು. ಇಡೀ ದೇಶದಿಂದ ಜನ ಬಂದಿದ್ದರು. ಸರ್ಕಾರ ಎಲ್ಲ ರೀತಿಯ ತಡೆಗಳನ್ನು ಒಡ್ಡಿದ ನಂತರವೂ ಆ ಸಭೆ ನಡೀತು. ಅದರಲ್ಲಿ ಲೋಕನಾಯಕ ಜಯಪ್ರಕಾಶ್ ನಾರಾಯಣರು ಸಮಗ್ರ ಕ್ರಾಂತಿ, ಟೋಟಲ್ ರೆವಲ್ಯೂಷನ್, ಭಾರತದಲ್ಲಿ ಈ ರಾಜಕೀಯ ವ್ಯವಸ್ಥೆಯಲ್ಲೇ ಒಂದು ಸಮಗ್ರ ಕ್ರಾಂತಿಯನ್ನು ತರಬೇಕು ಅಂತ ಘೋಷಣೆ ಮಾಡಿದರು. ಆಗ ಇಡೀ ದೇಶದ ಯುವಕರಲ್ಲಿ ಒಂದು ವಿದ್ಯುತ್ ಸಂಚಾರ, ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇತ್ತು ಸ್ವಾತಂತ್ರ್ಯ ಹೋರಾಟ ಇದರಲ್ಲಿ ನಾವು ಭಾಗವಹಿಸಬೇಕು ಅಂತ ಅನ್ನಿಸ್ತಾ ಇತ್ತು. ಅಂಥ ಸಮಯ ಅದು. ಆಗ ಆವತ್ತು ಮಧ್ಯರಾತ್ರಿ 11:45 ಕ್ಯಾಬಿನೆಟ್ ಮೀಟಿಂಗ್ ಕರೆದಿಲ್ಲ, ಏನೂ ಇಲ್ಲ. ಇಂದಿರಾ ಗಾಂಧಿ ಅವರ 4 ಜನ ಭಟ್ಟಂಗಿಗಳು, ಯಾರೋ RK ಧವನ್ ಅಂತ ಒಬ್ಬರು, DK ಬರುವಾ ಅಂತ ಒಬ್ಬರು, ಈ ರೀತಿಯ ಒಂದು 3-4 ಜನ ಅವರುಗಳು ಒಟ್ಟಿಗೆ ಸೇರಿ ಅವರು ತೀರ್ಮಾನ ಮಾಡಿದರು. ಸಿದ್ಧಾರ್ಥ ಶಂಕರ್ ರೇ, ಈ ರೀತಿಯ 4 ಜನ ಸೇರಿ ತೀರ್ಮಾನ ಮಾಡಿದರು. ಇಂದಿರಾ ಗಾಂಧಿ ಒಂದು ಪತ್ರ ಬರೆದರು. ಆ ಪತ್ರದ ಒಕ್ಕಣೆ ಅದು ಕೂಡ ನನ್ನ ಹತ್ರ ಇದೆ. ಅದರಲ್ಲಿ ಏನು ಬರೆದಿದ್ದಾರೆ, 2 ಸಾಲಿನ ಪತ್ರ. ದೇಶದಲ್ಲಿ ಆಂತರಿಕ ಗೊಂದಲಗಳು ಇಷ್ಟೊಂದು ಇರೋದು ಇದ್ದಿದ್ದಾವೆ, ಸಿಡಿದೇಳ್ತಾ ಇದ್ದಾರೆ ಜನ. ಅಂದರೆ ದೇಶದ ಕಾನೂನು ವ್ಯವಸ್ಥೆಯನ್ನು ಉದ್ಧ್ವಸ್ತ ಮಾಡೋದಕ್ಕೋಸ್ಕರ, ಅದಕ್ಕೋಸ್ಕರ ಆಂತರಿಕ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ರಾಷ್ಟ್ರಪತಿಯವರ ಸಹಿ ಹಾಕಿಸ್ಕೊಳ್ಳೋದಕ್ಕೆ ಹೋದರು. ಮಧ್ಯರಾತ್ರಿ 11:45 ಫಕ್ರುದ್ದೀನ್ ಅಲಿ ಅಹಮದ್ ಅವರ ಕೊಠಡಿಯ ಬಾಗಿಲನ್ನು ತೆರೆದು ಮಲಗಿದವ್ರನ್ನ ಅವ್ರನ್ನ ಎಬ್ಬಿಸಿದರು. ಇದನ್ನು ಕೊಟ್ಟರು. ಅವರು ಮರುಪ್ರಶ್ನೆ ಮಾಡದೆ, ಅಂದರೆ ಎಂಥವರನ್ನು, ಎಂಥ ಭಟ್ಟಂಗಿಗಳನ್ನು ನಮ್ಮ ದೇಶದ ಈ ಸುಪ್ರೀಂ ಕೋರ್ಟಿನ ಪ್ರಮುಖ ಸ್ಥಾನಕ್ಕೆ, ರಾಷ್ಟ್ರಪತಿ ಸ್ಥಾನಕ್ಕೆ ತಂದಿದ್ರು ಅನ್ನೋದಕ್ಕೆ ಇದು ಉದಾಹರಣೆ. ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಕಾರ್ಟೂನ್ ಬಂದಿತ್ತು. ಬಾತ್ರೂಮ್ನಲ್ಲಿ ಟಬ್ ಬಾತ್ ಮಾಡ್ತಾ ಇದ್ದಾರೆ ಫಕ್ರುದ್ದೀನ್ ಅಲಿ ಅಹಮದ್. ಹೊರಗಿಂದ ಒಬ್ಬರು ಬಾಗಿಲು ತಟ್ತಾ ಇದ್ದಾರೆ. ತಕ್ಷಣ ಇವರು ಕೇಳ್ತಾ ಇದ್ದಾರೆ, ಅವರು ಸುಗ್ರೀವಾಜ್ಞೆ, ಆ ಸುಗ್ರೀವಾಜ್ಞೆಯನ್ನು ಕೊಡು, ಇಲ್ಲೇ ಸೈನ್ ಮಾಡ್ತೀನಿ ಅಂತ ಕಾರ್ಟೂನ್ ಬಂದಿತ್ತು ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ. ಅಂದರೆ ನಮ್ಮ ದೇಶದ ರಾಷ್ಟ್ರಪತಿ ಯಾವ ಮಟ್ಟದವರು ಇದ್ದರು ಅಂತ. ಹೀಗೆ ಮಧ್ಯರಾತ್ರಿ ಅವರು ಸಹಿ ಹಾಕಿದರು ತುರ್ತು ಪರಿಸ್ಥಿತಿ ಕಾನೂನಿಗೆ. ಅವರು ಸಹಿ ಹಾಕೋಕ್ಕೆ ಮುಂಚೆನೇ ಬೆಂಗಳೂರಿನಲ್ಲಿ ಇಲ್ಲಿ ಪಾರ್ಲಿಮೆಂಟರಿ ಕಮಿಟಿ ಮೀಟಿಂಗ್ಗೋಸ್ಕರ ಒಂದು ನಿಯೋಗ ಬಂದಿತ್ತು. ಅದರಲ್ಲಿ 4 ಜನ ಲೋಕಸಭಾ ಸದಸ್ಯರಿದ್ದರು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ. ನನಗೆ ಇದು ಹೇಗೆ ಗೊತ್ತು ಅಂತ ಹೇಳಿದರೆ, ಹಿಂದಿನ ದಿವಸ ಅಡ್ವಾಣಿಯವರು ಬಂದವರು ಸಂಘದ ಕಾರ್ಯಾಲಯಕ್ಕೆ ಬಂದಿದ್ದರು ಶೇಷಾದ್ರಿಯವ್ರನ್ನ ಭೇಟಿ ಮಾಡೋಕ್ಕೆ. ಹೀಗಾಗಿ ಅವರು ಅಡ್ವಾಣಿಯವರು ಇಲ್ಲಿ ಬಂದಿದ್ದಾರೆ, ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಇದೆ ಅಂತ. ಅಲ್ಲಿ ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್, ಲಾಲ್ ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ, ಶ್ಯಾಮನಂದನ್ ಮಿಶ್ರಾ, ಆಮೇಲೆ ಮೊರಾರ್ಜಿ ದೇಸಾಯಿ ಕ್ಯಾಬಿನೆಟ್ನಲ್ಲಿ ಅವರು ವಿದೇಶಾಂಗ ಮಂತ್ರಿ ಆದರು. ಆಮೇಲೆ ಮಧು ದಂಡವತೆ, ಮುಂದೆ ಅವರು ರೈಲ್ವೆ ಮಂತ್ರಿ ಆದರು. ಅಂದರೆ ಯಾವ ಸ್ತರದವರು 4 ಜನ ಇದ್ದರು ಅಂತ. ಇವರು ಅಶೋಕ ಹೋಟೆಲ್ನಲ್ಲಿ ಇವರನ್ನು ಇಳಿಸಿತ್ತು ಸರ್ಕಾರದ ಕಮಿಟಿ ಮೀಟಿಂಗಿಗೆ ಬಂದಾಗ. ಅಶೋಕ ಹೋಟೆಲ್ನಲ್ಲಿ ಮಧ್ಯರಾತ್ರಿ 11:45, ಇನ್ನೂ ಅಲ್ಲಿ ಸಹಿ ಆಗಿಲ್ಲ,
ಫಕ್ರುದ್ದೀನ್ ಅಲಿ ಅಹಮದ್ ಸಹಿ ಆಗ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ಅಧಿಕಾರಿಗಳು ಬಂದಿದ್ದರು. ಇವರನ್ನು ರಾತ್ರಿ ಮಿಡ್ನೈಟ್ ನಾಕ್, ರಾತ್ರಿ ಅವರ ಬಾಗಿಲು ತಟ್ಟಿದ್ರು. ಇವ್ರನ್ನ ಎಬ್ಬಿಸಿದ್ರು. ನಿಮ್ಮನ್ನು ಅರೆಸ್ಟ್ ಮಾಡಲಾಗಿದೆ. ಅವ್ರು ಕೇಳಿದರು ವಾರೆಂಟ್ ಎಲ್ಲಿ ಅಂತ. ಇಲ್ಲ, ವಾರೆಂಟ್ ಇಲ್ಲ, ಮೀಸಾ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ನಿಮ್ಮನ್ನು ಈಗ ಬಂಧಿಸ್ತಾ ಇದ್ದೀವಿ. 4 ಜನರನ್ನು ಬಂಧಿಸಿ ಬೆಂಗಳೂರು ಜೈಲಿಗೆ ಕರ್ಕೊಂಡು ಹೋದರು. ಇದೇ ರೀತಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ, ದೆಹಲಿಯಲ್ಲಿ, ಮುಂಬೈನಲ್ಲಿ, ಇಡೀ ದೇಶದಲ್ಲಿ ಎಲ್ಲ ಕಡೆಯೂ ಮಧ್ಯರಾತ್ರಿ ಕೇವಲ ವಿರೋಧಿ ಸರ್ಕಾರ ಇದ್ದಂಥ ತಮಿಳುನಾಡಿನಲ್ಲಿ ಆವತ್ತು ಬಂಧನ ಮಾಡೋಕ್ಕಾಗಲಿಲ್ಲ. ತಮಿಳುನಾಡು ಮತ್ತು ಇನ್ಯಾವುದೋ ಒಂದೆರಡು, ಗುಜರಾತ್, ಈ ಥರದ 1-2-3 ರಾಜ್ಯಗಳು ಬಿಟ್ಟರೆ ಇಡೀ ದೇಶದಲ್ಲಿ ಸಾವಿರಾರು ಜನ ನಾಯಕರನ್ನು, ವಿರೋಧಿ ನಾಯಕರನ್ನು ಸೆರೆಮನೆಯಲ್ಲಿಟ್ಟರು. ಇದನ್ನೇ ನೋಡಿ ಗೋಪಾಲಕೃಷ್ಣ ಅಡಿಗರು ಒಂದು ಪದ್ಯ ಬರೆದಿದ್ದರು. ನಿನ್ನ ಗದ್ದೆಗೆ ನೀರು ಅಂತ ಆ ಪದ್ಯ. ನಿನ್ನ ಗದ್ದೆಗೆ ನೀರು ತರುವ ನಾಲೆಗಳೆಲ್ಲ ಬಂದು ಬೇಕಾದದ್ದು ಬೆಳೆದುಕೋ ಬಂಧು ಅಂತ. ಅಂದರೆ ನಿನ್ನ ಗದ್ದೆಯಲ್ಲಿ ನೀನು ಏನೇನು ಬೇಕಾದರೂ ಬೆಳೆಯಪ್ಪ, ನಿನಗೆ ಸ್ವಾತಂತ್ರ್ಯ ಇದೆ. ಆದರೆ ನೀರು ಮಾತ್ರ ನನ್ನ ಕೈಯಲ್ಲಿದೆ. ಈಗ ಸಿಂಧೂ ನದಿ ನೀರನ್ನು ಬಂದ್ ಮಾಡಿಬಿಟ್ಟಿದ್ದಾರೆ. ಪಾಕಿಸ್ತಾನದವ್ರಿಗೆ ನೀವು ಏನು ಬೇಕಾದರೂ ಬೆಳ್ಕೊಳ್ಳಿ ಅಂತ. ಆ ಥರ ಎಲ್ಲ ಬಂದ್ ಮಾಡಿಬಿಟ್ಟಿದೆ. ವಿರೋಧ ಪಕ್ಷದವರ ಸ್ಥಿತಿ ಹೇಗಿರಬೇಕು? ಆವಾಗಲೇ KR ಮಲ್ಕಾನಿ ಅಂತ ಆರ್ಗನೈಸರ್ ಪತ್ರಿಕೆಯ ಸಂಪಾದಕರಾಗಿದ್ದರು. ಆರ್ಗನೈಸರ್ ವಾರಪತ್ರಿಕೆ, ಮದರ್ಲ್ಯಾಂಡ್ ಅಂತ ದಿನಪತ್ರಿಕೆ. ಆ ಮದರ್ಲ್ಯಾಂಡ್ ದಿನಪತ್ರಿಕೆ, ಆರ್ಗನೈಸರ್ ವಾರಪತ್ರಿಕೆಯ ಸಂಪಾದಕರು. ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಹೆಸರು ದ ಮಿಡ್ನೈಟ್ ನಾಕ್ ಅಂತ. ರಾತ್ರಿ ಮಲಗಿದ ಕಡೆನೇ ನಮ್ಮ ಮನೆ ಬಾಗಿಲನ್ನು ತಟ್ಟಿದ್ರು. ಏನು ಅಂತ ಬಾಗಿಲು ತೆರೆಯಕ್ಕೆ ಹೋದರೆ ನೀನು ಇಲ್ಲಿಂದ ಅರೆಸ್ಟ್ ಅಂತ. ಮನೆಯವ್ರಿಗೆ ಹೇಳ್ತೀನಿ ಅಂತ. ಏನಿಲ್ಲ, ಈಗಲೇ ಹೊರಡು. ಈ ರೀತಿ ಬಂಧನ ಮಾಡಿದರು. ಇವರೆಲ್ಲ ನಮಗೆ ಸ್ವಾತಂತ್ರ್ಯದ ಬಗ್ಗೆ, ಸಂವಿಧಾನದ ಬಗ್ಗೆ ಇವತ್ತು ಉಪದೇಶ ಮಾಡ್ತಾ ಇದ್ದಾರೆ. 1975 ಜೂನ್ 26ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗು. ಬೆಳಗ್ಗೆ 6 ಗಂಟೆಗೆ ಮಂತ್ರಿಗಳಿಗೆ ಸೂಚನೆ ಹೋಯಿತು, ಈಗ 8 ಗಂಟೆಗೆ ಮೀಟಿಂಗ್ ಇದೆ ಅಂತ. ಮೀಟಿಂಗಿಗೆ ಹೋದರೆ ಈಗ ಎಮರ್ಜೆನ್ಸಿ ತರಲಾಗಿದೆ, ಇದಕ್ಕೆ ನೀವೆಲ್ಲ ಸಹಿ ಹಾಕಿ ಒಪ್ಪಿಗೆ ಕೊಡಿ. ಎಲ್ಲ ಒಪ್ಪಿಗೆ ತಗೊಂಡ್ರು. ಆಮೇಲೆ ಆವತ್ತು ರಾತ್ರಿ ಎಮರ್ಜೆನ್ಸಿ ಹಾಕಲಾಗಿದೆ. ಮರುದಿನ ಪತ್ರಿಕೆಗಳು ಈಗ ಇದ್ದ ಹಾಗೆ ಈ DTP ಇತ್ಯಾದಿ ಇರಲಿಲ್ಲ, ಎಲೆಕ್ಟ್ರಾನಿಕ್ ಇತ್ಯಾದಿ ವ್ಯವಸ್ಥೆ ಇರಲಿಲ್ಲ. ಅದರ ಪರಿಣಾಮವಾಗಿ ಪತ್ರಿಕೆಗಳ ಎಲ್ಲ ಎಡಿಷನ್ನಲ್ಲಿ ಈ ಸುದ್ದಿ ಬರ್ತಿರಲಿಲ್ಲ. ಈ ಲೇಟ್ ಸಿಟಿ ಎಡಿಷನ್ ಅಂತ ರಾತ್ರಿ 12 ಗಂಟೆ ಮೇಲೆ ಪ್ರಿಂಟ್ ಆಗುವಂಥ ಎಡಿಷನ್ಗಳೇನಿದೆ ಅವುಗಳಲ್ಲಿ ಮಾತ್ರ ಬರುತ್ತೆ. ತಕ್ಷಣ ಎಮರ್ಜೆನ್ಸಿ ಬೀಳ್ತಾ ಇರುವಾಗಲೇ ಪ್ರತಿಯೊಂದು ರಾಜ್ಯದಲ್ಲೂ ಸಮಾಚಾರ ಪತ್ರಗಳು ಅಂತೇನಿದೆಯೋ ಅಲ್ಲಿಗೆ ಒಬ್ಬೊಬ್ಬ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿದರು. ನಾಳೆ ಬೆಳಿಗ್ಗೆ ಪತ್ರಿಕೆ ಬರಬಾರ್ದು, ನಾಳೆ ಬೆಳಿಗ್ಗೆ ಪತ್ರಿಕೆ ಹಂಚವಾಗಿಲ್ಲ, ಪ್ರೆಸ್ ಸೆನ್ಸಾರ್ಶಿಪ್. ಪತ್ರಿಕೆಗಳೆಲ್ಲ ಬಂದು ಆಮೇಲೆ ಒಬ್ಬ ಸೆನ್ಸಾರ್ ಅಧಿಕಾರಿಯನ್ನು ಪ್ರತಿಯೊಂದು ಪತ್ರಿಕೆಗೂ, ಇಲ್ಲಿ ಪ್ರಜಾವಾಣಿ, ಡೆಕ್ಕನ್ ಹೆರಾಲ್ಡು, ಇಂಡಿಯನ್ ಎಕ್ಸ್ಪ್ರೆಸ್, ಕನ್ನಡಪ್ರಭ, ಹಾಗೆ ಬೇರೆ ಬೇರೆ ಸ್ಟೇಟ್ಸ್ಮನ್ ಇದೆ, ಹಿಂದೂಸ್ತಾನ್ ಟೈಮ್ಸ್ ಇದೆ, ಬೇರೆ ಬೇರೆ ಪತ್ರಿಕೆಗಳು ಇಡೀ ದೇಶದಲ್ಲಿ ಪ್ರತಿಯೊಂದು ಪತ್ರಿಕೆಗೂ ಒಬ್ಬ ಸೆನ್ಸಾರ್ ಅಧಿಕಾರಿ. ಪತ್ರಿಕೆ ನಾಳೆ ಏನು ಪ್ರಕಟಿಸಬೇಕೋ ಆ ಎಲ್ಲ ಸುದ್ದಿಗಳನ್ನು ಆ ಸೆನ್ಸಾರ್ ಅಧಿಕಾರಿ ಓಕೆ ಮಾಡಿದರೆ ಅವನ್ನು ಮಾತ್ರ ಪ್ರಕಟಿಸ್ಬೋದು. ಓಕೆ ಮಾಡದೇ ಇದ್ದರೆ ಪ್ರಕಟಿಸುವ ಹಾಗಿಲ್ಲ. ಎಡಿಟೋರಿಯಲ್ ಅಂತ ಪತ್ರಿಕಾ ಸ್ವಾತಂತ್ರ್ಯ ಕನಿಷ್ಠ ಪಕ್ಷ ಆ ಸಂಪಾದಕನಿಗಿರುತ್ತೆ. ನನ್ನ ಅಭಿಪ್ರಾಯ ಎಡಿಟೋರಿಯಲ್, ಸಂಪಾದಕೀಯ, ಅದನ್ನೂ ಬರಿಬೇಕಾದ್ರೆ ಈ ಸೆನ್ಸಾರ್ ಅಧಿಕಾರಿಯ ಒಪ್ಪಿಗೆ ಇದ್ದರೆ ಮಾತ್ರ ಬರಿಬಹುದು. ಇಂಡಿಯನ್ ಎಕ್ಸ್ಪ್ರೆಸ್ ಪ್ರತಿಭಟನೆ ಮಾಡಿತು, ನಾನು ಸುದ್ದಿಯನ್ನು ಪ್ರಕಟಿಸೋನೇ ಇಲ್ಲ, ಇದಕ್ಕೆ ಪ್ರಕಟಿಸೋದಕ್ಕೆ ಅನುಮತಿ ಇಲ್ಲ, ಹಾಗಿದ್ದರೆ
ಅಷ್ಟೂ ಜಾಗ ನಾನು ಖಾಲಿ ಇಡ್ತೀನಿ, ಯಾರಾದರೂ ಸತ್ತರೆ ಶೋಕ ಸಂದೇಶಕ್ಕೆ ಒಂದು ಕಪ್ಪು ಬಾರ್ಡರ್ ಹಾಕಿ, ಈ ವೈಕುಂಠ ಸಮಾರಾಧನೆಯ ಪತ್ರ, ಶಿವಗಣಾರಾಧನೆಯ ಈ ಪೋಸ್ಟ್ ಕಾರ್ಡ್ ತಯಾರಾಗುತ್ತೆ, ನಾವು ನೋಡಿರ್ಬೋದು. ಆ ರೀತಿಯಲ್ಲಿ ಆ ಸುದ್ದಿಯನ್ನು ಸಂಪೂರ್ಣ ಫ್ರಂಟ್ ಪೇಜ್ ನ್ಯೂಸ್ ದೊಡ್ಡದಾಗಿ ಆ ಪತ್ರಿಕೆಗಳಲ್ಲಿ ದೊಡ್ಡದಾಗಿ ಕಪ್ಪು ಬಾರ್ಡರ್ ಹಾಕಿದ್ದಾರೆ, ಮಧ್ಯ ಖಾಲಿ. ಸಂಪಾದಕೀಯ ಒಳಗಡೆ 1 ಸಂಪಾದಕೀಯ 2 ಸಂಪಾದಕೀಯ ಕಪ್ಪು ಬಾರ್ಡರ್ ಹಾಕಿದ್ದಾರೆ. ಇದು ಎಮರ್ಜೆನ್ಸಿ ಅಂತ ಹಾಕಿ ಅಷ್ಟು ಬಾರ್ಡರ್ ಬಿಟ್ಟುಬಿಡೋರು. ಹೀಗೆ ಪತ್ರಿಕೆಗಳು ಪ್ರತಿಭಟನೆ ಮಾಡಿದವು. 29ನೇ ತಾರೀಕು ಒಂದು ಬಹಳ ದೊಡ್ಡ ಒಂದು ಸಭೆ ನಡೆಸ್ತೀವಿ ಅಂತ 25ನೇ ತಾರೀಕಿನ ಸಭೆಯಲ್ಲಿ ಘೋಷಣೆ ಮಾಡಿದರು, ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತೆ ಅಂತ. ಆದರೆ ಅದನ್ನು ನಡೆಸೋಕ್ಕೆ ಸಮಯನೇ ಇರಲಿಲ್ಲ. 29ನೇ ತಾರೀಕು ಪತ್ರಕರ್ತರೆಲ್ಲರೂ ಸೇರಿ ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಅಲ್ಲಿ ಒಂದು ದೊಡ್ಡ ಒಂದು ಪ್ರತಿಭಟನೆಯನ್ನು ಮಾಡಿದರು. ಅದರ ನಂತರ ತುರ್ತು ಪರಿಸ್ಥಿತಿಯ ವಿರುದ್ಧ ಈಗ ಏನು ಮಾಡಬೇಕು? ಭೂಗತವಾಗಿ ಕೆಲಸ ಮಾಡಬೇಕು, ಅಂಡರ್ಗ್ರೌಂಡ್. ಯಾಕೆ ಅಂದರೆ ಎಮರ್ಜೆನ್ಸಿ ಕಾನೂನು ಎಲ್ಲ ನಮಗೆ ಮನುಷ್ಯನಿಗೆ ಯಾವ ಸ್ವಾತಂತ್ರ್ಯ, ಸಪ್ತ ಸ್ವಾತಂತ್ರ್ಯಗಳು ಅಂತೇನಿದೆ, ಅವುಗಳ ಎಲ್ಲ ಸ್ವಾತಂತ್ರ್ಯಗಳನ್ನು ಕೂಡ ಅಂಡರ್ ಸಸ್ಪೆನ್ಷನ್. ನಮಗೆ ವಾಕ್ ಸ್ವಾತಂತ್ರ್ಯ ಇಲ್ಲ, ಲೇಖನ ಸ್ವಾತಂತ್ರ್ಯ ಇಲ್ಲ, ಪತ್ರಿಕಾ ಸ್ವಾತಂತ್ರ್ಯ ಇಲ್ಲ, ಸಂಘಟನೆ ಮಾಡುವಂಥ ಒಂದು ಗುಂಪು ಸೇರುವಂಥ ಸ್ವಾತಂತ್ರ್ಯ ಇಲ್ಲ. ಈ ರೀತಿ ಮನುಷ್ಯನಿಗೆ ಏನೇನು ಸ್ವಾತಂತ್ರ್ಯಗಳನ್ನು ಕೊಡಬಹುದೋ ಅದೆಲ್ಲವೂ ಅಂಡರ್ ಸಸ್ಪೆನ್ಷನ್ ಇದೆ. ಹಾಗಿದ್ರೆ ಮುಂದೆ ಏನು ಮಾಡಬೇಕು? ಇದರ ಬಗ್ಗೆ ಯೋಚನೆ ಮಾಡೋಕ್ಕೂ ಸಮಯ ಕೊಟ್ಟಿರಲಿಲ್ಲ. ಆಗ ಸಂಘ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಹಾಗೆ ನೋಡಿದರೆ ಸಂಘ ಏನು ಮಾಡುತ್ತೆ ಅಂದರೆ, ಸಂಘ ಕೇವಲ ಶಾಖೆ ನಡೆಸುತ್ತೆ. ಹುಡುಗರು 1 ಜನ ಸೇರಿ 1 ಗಂಟೆ ಏನೋ ಆಟ ಆಡ್ಕೊಂಡು ಹೋಗ್ತಾರೆ ಅಂತ. ಆ ಸಂಘ, ಈ ಹುಡುಗರ ಸಂಘದಲ್ಲಿ ಯಾರು ಆಟ ಆಡ್ಕೊಂಡು ಹೋಗಿದ್ರೋ ಸ್ವಯಂ ಸೇವಕರು, ನಿತ್ಯ ಶಾಖೆಗೆ ಬರೋರು ಯಾರೋ ಒಂದು 8, 10, 15 ಜನ, ಶಾಖೆಗೆ ಬಂದು ಹೋಗಿರೋರು ಆದರೆ ನಾವು ಸಂಘದವರು ಅಂತ ಅಂದುಕೊಳ್ಳೋರು, ಉತ್ಸವಗಳಿಗೆ ಬರೋರು, ಈ ರೀತಿಯ ವ್ಯಕ್ತಿಗಳು 10 ಜನ ಶಾಖೆಯಲ್ಲಿ ಕಂಡ್ರೆ 100 ಜನ ಹೊರಗಿರ್ತಾರೆ. ಆ ರೀತಿ ಯಾರು 100 ಜನ ಹೊರಗಿದ್ರೋ ಅವರು ಸಂಘದವರು ಅಂತ ಹೊರಗಿನವರಿಗೆ ಗೊತ್ತಿಲ್ಲ. ಶಾಖೆಗೆ ಬರೋರು ಸಂಘದವರು, ಸಂಘ ಚಾಲಕರು ಸಂಘದವರು. ಯಾಕೆಂದರೆ ಯಾವುದಾದ್ರೂ ಉತ್ಸವಕ್ಕೆ ಸಂಘ ಚಾಲಕರ ಹೆಸರಿನಲ್ಲಿ, ಕಾರ್ಯವಾಹರ ಹೆಸರಿನಲ್ಲಿ ಕರಪತ್ರ ಹೋಗುತ್ತೆ, ಅವರು ಮಾತ್ರ ಸಂಘದವರು ಅಂತ. ನಿಜವಾಗಿ ನಾವು ಸಂಘದವರು ಅಂತ ಅಂದುಕೊಳ್ಳೋರು ಹೊರಗಿದ್ದಾರೆ, ಶಾಖೆಗೆ ಬರ್ತಾ ಇಲ್ಲ. ಅವರೆಲ್ಲರೂ ಕೂಡ ಭೂಗತ ಆಂದೋಲನದ ನೇತೃತ್ವ ವಹಿಸ್ಕೊಂಡ್ರು. ಶಾಖೆಗೆ ಬರೋರು ಅವರು ತಲೆ ಮರೆಸ್ಕೊಂಡ್ರು, ಉಳಿದವರು ತಲೆ ಮರೆಸ್ಕೊಂಡೇ ಇದ್ರವರು ಶಾಖೆಗೆ ಬರ್ತಾನೇ ಇರಲಿಲ್ಲ, ಅವರು ಗಣವೇಶದಲ್ಲಿ ಕಾಣಿಸ್ಕೊಳ್ತಾನೇ ಇರಲಿಲ್ಲ. ಅಂಥವರೆಲ್ಲರೂ ನಮ್ಮ ಮನೆಯಲ್ಲಿ ಏನು ಮಾಡಬೇಕು ಅಂತಿದ್ರು ಅದನ್ನು ನಮ್ಮ ಮನೆಯಲ್ಲಿ ಮಾಡಿ. ಅಕ್ಷರಶಃ ಬೆಂಗಳೂರಿನಂಥ ಊರಿನಲ್ಲಿ 100 ಮನೆಗಳು. ಇಲ್ಲೇ ಮತ್ತಿಕೆರೆಯಲ್ಲಿ ಒಬ್ಬರು ಭಾಸ್ಕರಾಚಾರ್ ಅಂತ ಒಬ್ಬರು ಇದ್ದರು, BELನಲ್ಲಿ ಅವರು ನೌಕರಿ ಮಾಡ್ತಿದ್ರು. ಮನೆಯಲ್ಲಿ ಅಂದರೆ ಒಂದು ಸ್ಲಮ್ನಲ್ಲಿ 2 ರೂಮಿನ ಮನೆ. ಅವರು ತಮ್ಮ ಹೆಂಡತಿಯನ್ನು ಊರಿಗೆ ಕಳಿಸ್ಬಿಟ್ರು, ಕಾಸರಗೋಡಿಗೆ. ನೀನು ಹೋಗ್ಬಿಡು, ನಾನೆಲ್ಲ ಮನೆ ನಡೆಸ್ತೀನಿ ಅಂತ. ಈ ಮನೆ ನಡೆಸ್ತೀನಿ ಅಂದ್ರೇನು? ಈ ಮನೆಯ ಇನ್ನೊಂದು ರೂಮನ್ನು ಈ ಸಂಘದ ಅಂಡರ್ಗ್ರೌಂಡ್ ಕಾರ್ಯಾಲಯಕ್ಕೆ ಕೊಟ್ಟುಬಿಟ್ರು. ಕೇಶವ ಕೃಪಾ ಪೊಲೀಸರು ಸೀಸ್ ಮಾಡಿದ್ರು ಸಂಘದ ಕಾರ್ಯಾಲಯ. ಕೇಶವ ಕೃಪಾ ಕೆಲಸವನ್ನು ಮತ್ತಿಕೆರೆಯ ಸ್ಲಮ್ಮನ ಆ ಮನೆ ಮಾಡ್ತಾ ಇತ್ತು. ಶೇಷಾದ್ರಿಗಳು ಎಲ್ಲಿ ಇಳ್ಕೊಂಡಿದ್ರು? ಅಲ್ಲಿ ಅಲ್ಲ, ಶೇಷಾದ್ರಿಗಳು ಇಲ್ಲಿ ಮಲ್ಲೇಶ್ವರಂನಲ್ಲಿ ಒಬ್ಬರು ಕೇಶವ ಅಂತ, ಅವರು ಆಗಲೂ ಶಾಖೆಗೆ ಬರ್ತಾ ಇದ್ದವರಲ್ಲ, ಈಗಲೂ ಶಾಖೆಗೆ ಬರ್ತಾ ಇರೋರಲ್ಲ, ಹಿಂದೆ ಯಾವಾಗಲೂ ಬಂದಿದ್ರಂತೆ. ಅವ್ರು ಹೇಳಿದರು, ನಮ್ಮ ಮನೆಯಲ್ಲಿ ನೀವು ಇದ್ದುಬಿಡಿ ಅಂತ. ಶೇಷಾದ್ರಿಗಳು ಅವ್ರ ಮನೇಲಿ ಇಳ್ಕೊಂಡಿದ್ರು. ಅವ್ರ ಪಕ್ಕದ ಮನೆ ನಚ್ಚು ಅಂತ, ಈ ಜನಸೇವಾ ಚೆನ್ನೇನಹಳ್ಳಿ ಶಾಲೆಗೆ ಇಂಜಿನಿಯರು, ಆ ಶಾಲೆಗೆ ಆರ್ಕಿಟೆಕ್ಟು ಇಂಜಿನಿಯರ್ ಅವರು. ಆ ನಚ್ಚು ಅವ್ರ ಮನೆ ಪಕ್ಕದ ಮನೆ, ನಚ್ಚು ಅವ್ರ ಮನೇಲಿ ನಾನಿದ್ದೆ. ಶೇಷಾದ್ರಿಗಳು ಈ ಮನೆಯಲ್ಲಿದ್ದರು.
ಶೇಷಾದ್ರಿಗಳು ಹೇಗಿದ್ದರು ಅಂದರೆ ಆ ಮನೆಯಲ್ಲಿ ಅವರಿಗೆ ಮಾಮ ಅಂತ, ಅವರ ಕೇಶವನ ಮಗಳು ಒಬ್ಬಳಿದ್ಲು, ಅವಳಿಗೆ ಇವರು ಮಾಮ ಅಂತ ಅಷ್ಟೇ, ಮಾಮ ಮನೆಗೆ ಬಂದಿದ್ದಾರೆ, ಇನ್ನೇನೂ ಗೊತ್ತಿಲ್ಲ. ಶೇಷಾದ್ರಿಗಳು ಅದೇ ಥರ ವೇಷ ಮರೆಸ್ಕೊಂಡು ಯಾವಾಗಲೂ ಪ್ರಚಾರಕರು ನಾವು ಹೇಗೆ ಅಂದರೆ ಒಂದು ಪಂಚೆ ಶರ್ಟು ಹಾಕ್ಕೊಳ್ಳೋರು, ನಮಗೆ ಆವಾಗ ಪ್ಯಾಂಟ್ ಹಾಕ್ಕೊಳ್ಳೋ ಅವಕಾಶ ಸಿಕ್ತು. ಹೀಗಾಗಿ ಪ್ಯಾಂಟು, ಶೇಷಾದ್ರಿಗಳು ಫರ್ ಕ್ಯಾಪ್ ಹಾಕ್ಕೊಳ್ತಾ ಇದ್ರು. ಹೀಗೆ ಫರ್ ಕ್ಯಾಪ್ ಯಾರು ಫರೂಕ್ ಅಬ್ದುಲ್ಲಾ ಹಾಕ್ಕೊಳ್ಳೋ ಕ್ಯಾಪು ಶೇಷಾದ್ರಿಗಳು ಹಾಕ್ಕೊಳ್ತಾ ಇದ್ರು. ಹೀಗೆ ವೇಷ ಮರೆಸ್ಕೊಂಡು ಮೀಸೆ ಬಿಟ್ಟ ಪ್ರಚಾರಕರು ಮೀಸೆಗಳು ಹೋದು, ಮೀಸೆ ಬೋಳಿಸ್ತಾ ಇದ್ದಂಥ ಪ್ರಚಾರಕರು ಒಳ್ಳೆ ಮೀಸೆ ಗಡ್ಡ ಬಿಟ್ಟರು. ಹೆಸರುಗಳೆಲ್ಲ ಬದಲಾದವು. ಕೇವಲ ಪ್ರಚಾರಕರದ್ದು ಅಂತಲ್ಲ, ಪ್ರಚಾರಕರಿಗೆ ಸಹಾಯ ಮಾಡೋದಕ್ಕೆ ನಮ್ಮ ಸಂಘ ಚಾಲಕರಾದರು, ಈಗ ನಮ್ಮ ಕ್ಷೇತ್ರ ಸಂಘ ಚಾಲಕರು ಆಗಿದ್ದರು ನಮ್ಮ ವಿ ನಾಗರಾಜ್ ಹೆಸರು ಎಮರ್ಜೆನ್ಸಿ ಹೆಸರೇನು ಅಂದರೆ ವಿಲ್ಸನ್ ಅಂತ. ವಿಲ್ಸನ್ ಗಾರ್ಡನ್ ಅವ್ರ ಮನೆ ಇತ್ತು. ವಿಲ್ಸನ್ ಯಾರಿಗೂ ಕೂಡ ಇವರು ಸಂಘದವರು ಅಂತ ಕಲ್ಪನೆ ಮಾಡೋಕ್ಕಾಗಲ್ಲ. ವಿಲ್ಸನ್ ಅಂದರೆ ಕ್ರಿಶ್ಚಿಯನ್ ಯಾರೋ ಅಂತ. ಹೀಗೆ ಅವರು ವಿಲ್ಸನ್ ಅವರು ಎಲ್ಲ ಸಂಪರ್ಕ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಎಲ್ಲ ಜೈಲಿಗೆ. ಈಗ ನಮಗೆ ಕೇಳ್ತಾ ಇದ್ದರು ಹರೀಶ್ ಅವರು, ಈ ಜೈಲಲ್ಲಿರೋರು ಮತ್ತು ಈ ಹೊರಗಿರೋರು ಇವ್ರ ಮಧ್ಯೆ ಸಂಪರ್ಕ ಹೇಗಾಗ್ತಾ ಇತ್ತು, ಅಲ್ಲಿ ಏನು ನಡೀತಾ ಇದೆ ಅಂತ ಇಲ್ಲಿ ಹೇಗೆ ಗೊತ್ತಾಗ್ತಿತ್ತು, ಇಲ್ಲೇ ನಡೀತಾ ಇದೆ ಅಲ್ಲೇ ಗೊತ್ತಾಗ್ತಾ ಇತ್ತು. ಮಧ್ಯವರ್ತಿಗಳು ಈ ಥರದವರಿದ್ದರು. ಕೇವಲ ಪುರುಷರು ಮಾತ್ರ ಅಲ್ಲ, ವಿ ನಾಗರಾಜ್ ಅವರ ತಂಗಿ ಶಾಂತಕ್ಕ ಈಗ ರಾಷ್ಟ್ರ ಸೇವಿಕಾ ಸಮಿತಿಯ ಅಖಿಲ ಭಾರತ ಪ್ರಮುಖರಾಗಿದ್ದಾರೆ. ಅವರು ಪ್ರಮುಖ ಸಂಚಾಲಿಕ. ಅವರು ಶಾಂತಕ್ಕ ಆವಾಗ 50 ವರ್ಷದ ಹಿಂದೆ ಶಾಂತಕ್ಕ ಈ ಥರದ ಸುದ್ದಿಗಳನ್ನು ಸಣ್ಣ ಚೀಟಿ ಮೂಲಕ ತಗೊಂಡು ಎಲ್ಲಿಗೆ ತಲುಪಿಸ್ಬೇಕೋ ಅಲ್ಲಿಗೆ ತಲುಪಿಸೋ ಕೆಲಸ ಮಾಡೋದು. ಹೀಗೆ ಕಮ್ಯುನಿಕೇಷನ್, ಸಂಘದ ಈ ರೀತಿಯ ಒಂದು ಕಮ್ಯುನಿಕೇಷನ್ ನೆಟ್ವರ್ಕ್. ಶೇಷಾದ್ರಿಗಳು ಪ್ರಾಂತ ಪ್ರಚಾರಕರಾಗಿದ್ದವರಿಗೆ ಜವಾಬ್ದಾರಿ ಏನು ಬಂದಿತ್ತು ಅಂದರೆ ಇಡೀ ದೇಶದ ಅಂಡರ್ಗ್ರೌಂಡ್ ಭೂಗತ ಸಾಹಿತ್ಯ ನಿರ್ಮಾಣ ಮಾಡುವಂಥ, ಅಂದರೆ ವೈಚಾರಿಕ ಹಿನ್ನೆಲೆಯನ್ನು ನಿರ್ಮಾಣ ಮಾಡಿಕೊಡುವಂಥ ಜವಾಬ್ದಾರಿ ಹುವೆ ಶೇಷಾದ್ರಿಯವರಿಗೆ. ಅವರಿಗೆ ನಾನು ಸಹಾಯಕನಾಗಿದ್ದೆ. ಸಹಾಯಕ ಅಂದರೆ ಅವ್ರು ಹೇಳಿದ್ದನ್ನು ನಾನು ಬರ್ಕೊಡ್ಬೇಕು. ಅವ್ರು ಹೇಳಿದ್ದನ್ನು ಸಮಯ ಆಗ್ತಾ ಇದೆ, ಅವ್ರು ಹೇಳಿದ್ದನ್ನು ನಾನು ಬರ್ಕೊಡ್ಬೇಕಾದ್ರೆ ಈಗಿದ್ದ ಹಾಗೆ ಆವಾಗ ಟೈಪಿಂಗ್ ಇರಲಿಲ್ಲ ಮತ್ತು ನನಗೆ ಟೈಪಿಂಗು ಬರ್ತಾ ಇರಲಿಲ್ಲ. ಹೀಗಾಗಿ ಅವ್ರು ಹೇಳಿದ್ದನ್ನು ನಾನು ಬರೀತಿದ್ದೆ. ಬರೆದ ಮೇಲೆ ನೋಡಪ್ಪ ಈ ಅಕ್ಷರ, ಈ ಶಬ್ದ ಹೀಗಿದೆ, ಇದು ಹಾಕಿದರೆ ಹೇಗೆ, ಈ ರೀತಿ ಎಲ್ಲ ಮಾಡೋರು. ಆಮೇಲೆ ಅದನ್ನು ಮತ್ತೆ ಬರ್ಕೊಡ್ಬೇಕು. ಮತ್ತೆ ಬರೆದ ಮೇಲೆ ಇದನ್ನು ನೀನು ಟೈಪ್ ಮಾಡಿಸೋಕ್ಕೆ ಯಾರ ಹತ್ರ ಹೋಗಲಿ, ಹೊರಗೆ ಪಬ್ಲಿಕ್ ಮಾಡಿಸೋವಾಗಿಲ್ಲ, ಟೈಪ್ ಮಾಡೋರು ಇನ್ಯಾರೂ ಇಲ್ಲ, ನಾನು ಟೈಪ್ ಮಾಡೋದು ಕಲಿತೆ. ಆಮೇಲೆ ಅದನ್ನು ಸ್ಟೆನ್ಸಿಲ್ ಕಟ್ ಮಾಡಬೇಕಾಗಿತ್ತು. ಸ್ಟೆನ್ಸಿಲ್ ಕಟ್ ಮಾಡಿ ಅದನ್ನು ಸೈಕ್ಲೋ ಸ್ಟೈಲ್ ಮಾಡಬೇಕಾಗಿತ್ತು. ಶಿವರಾಮು ಅಂತ ಇದ್ದರು. ಶಿವರಾಮ ನಮ್ಮ ಸಂಘದ ರಾಷ್ಟ್ರದೇವಗೆ, ಪ್ರಾಣದೇವಿಗೆ ಇಂಥ ಹಾಡುಗಳನ್ನು ಬರೆದವರು, ಸಂಘದ ಹಿರಿಯ ಪ್ರಚಾರಕರು. ಅವರಿಗೆ ಈ ಭೂಗತ ಪತ್ರಿಕೆ ಆಗ ಸವಾಲು ಅಂತ ಮೊದಲನೇ ಪತ್ರಿಕೆ ನಮ್ಮದು. ಆ ಸವಾಲು ಸೈಕ್ಲೋ ಸ್ಟೈಲ್ಡ್ ಪತ್ರಿಕೆ, ಅದರ ಸಂಪಾದಕರು ಶಿವರಾಮು. ಅವರಿಗೆ ಸಹಾಯ ಮಾಡುವಂಥ ಕೆಲಸ ಶೇಷಾದ್ರಿಗಳಿಗೆ, ಮತ್ತು ಅದು ಸ್ಟೆನ್ಸಿಲ್ ಕಟ್ ಮಾಡೋದಕ್ಕೆ, ಅದನ್ನು ಬರೆಯೋದು ನನ್ನ ಅಕ್ಷರ ಸ್ವಲ್ಪ ದುಂಡಿಗೆ ಅಂತ ಇವರೆಲ್ಲ ಅಂದ್ಕೊಂಡಿದ್ದರು. ಹೀಗಾಗಿ ಅದನ್ನು ಬರೆಯೋ ಕೆಲಸ ನಂದು. ಈ ರೀತಿ ಮಾಡಿ ಆ ಸವಾಲು ಅಂತ ಬಂತು. ಕ್ರಮೇಣ ಆ 1,500 ಪ್ರತಿಗಳು, ಅದರಲ್ಲಿ ಹೆಚ್ಚು ಅಂದರೆ 1,500 ಪ್ರತಿಗಳು ಎಷ್ಟು ಜನಕ್ಕೆ ಹಂಚಬಹುದು, ಗುಪ್ತವಾಗಿ ಹಂಚಬೇಕು, ಹಂಚಕ್ಕೆ ಹೋದರೆ ಅರೆಸ್ಟ್ ಮಾಡೋರು ಅಂಥ ಪರಿಸ್ಥಿತಿಯಲ್ಲಿ. ಆದರೆ ಹೆಚ್ಚು ಜನಕ್ಕೆ ತಲುಪಬೇಕು, ನಾವು ಪ್ರಿಂಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಿದ್ರೆ ಪ್ರಿಂಟ್ ಮಾಡೋಕ್ಕೆ ಪ್ರಿಂಟಿಂಗ್ ಪ್ರೆಸ್ ಯಾರ್ದು? ಅದಕ್ಕೆ ಯಾರೋ ಒಬ್ಬರು ವೆಂಕಟೇಶ್ ಮೂರ್ತಿ ಅಂತ ಇನ್ನೊಬ್ಬರು ಹಳೆಯ ಸ್ವಯಂ ಸೇವಕರು ಸಿಕ್ಕಿದ್ರು. ನಾನು ಗುಪ್ತವಾಗಿ ಪ್ರಿಂಟ್ ಮಾಡಿಕೊಡ್ತೀನಿ ಅಂತ. ರಿಸ್ಕು, ಅಕಸ್ಮಾತ್ ಸಿಕ್ಕಾಕ್ಕೊಂಡ್ರೆ ಪ್ರೆಸ್ ಸೀಸ್ ಮಾಡ್ತಾರೆ. ಅವರು ಸಿಕ್ಕಾಕ್ಕೊಂಡ್ರು, ಸೀಸು ಆದರು. ಆದರೆ ಅವರು ಪ್ರಿಂಟ್ ಮಾಡಿಕೊಟ್ರು ನಮಗೆ. ಈ ರೀತಿ ಆ ಸವಾಲು ಅನ್ನೋ ಪತ್ರಿಕೆ ಮುಂದಕ್ಕೆ ಕಹಳೆ ಅಂತಾಯಿತು, ಜಾಗೃತಿ ಅಂತಾಯಿತು, ರಣದುಂದುಭಿ ಅಂತಾಯಿತು, ರಶ್ಮಿ ಅಂತ ಬಂತು, ಜ್ಯೋತಿ ಅಂತ ಬಂತು. ಈ ರೀತಿ ಬೇರೆ ಬೇರೆ ಹೆಸರಿನಲ್ಲಿ ಭೂಗತ ಸಾಹಿತ್ಯವನ್ನು ನಿರ್ಮಾಣ ಮಾಡೋಕ್ಕೆ ಶುರು ಮಾಡಿದ್ವಿ.
ಅದರಲ್ಲಿ ಪ್ರತಿಯೊಂದು ಪತ್ರಿಕೆಗೂ ಬೇರೆ ಬೇರೆ ಪಾತ್ರ. ಮೊದಲು ತಿಂಗಳಿಗೊಮ್ಮೆ ಬರ್ತಾ ಇತ್ತು, ಆಮೇಲೆ 15 ದಿನಕ್ಕೊಮ್ಮೆ. ತಯಾರಾದಂಥ ಪತ್ರಿಕೆಯನ್ನು ಜನರಿಗೆ ತಲುಪಿಸ್ಬೇಕು. ತಲುಪಿಸೋದು ಹೇಗೆ? ಯಾರ್ಯಾರಿಗೆ ಸ್ವಯಂ ಸೇವಕರ ಮೂಲಕ ತಲುಪಿಸ್ಬಹುದೋ ಗುಪ್ತವಾಗಿ ಅವರಿಗೆ ಅವ್ರ ಮನೆಗಳಿಗೆ ಹೋಗ್ತಾ ಇತ್ತು. ಅವರು ಅಲ್ಲಿಂದ ಗುಪ್ತವಾಗಿ ಎಲ್ಲ ಮಲಗಿರೋ ಸಮಯದಲ್ಲಿ ಕಿಟಕಿ ಒಳಗಿಂದ ಹಾಕಿಬಿಡೋರು. ಈ ರೀತಿಯಲ್ಲಿ ಬೆಳಿಗ್ಗೆ ಎದ್ದು ನೋಡಿದರೆ 15 ದಿನಕ್ಕೊಮ್ಮೆ ಅವರಿಗೆ ಕಹಳೆ ಬರ್ತಾ ಇತ್ತು, ಮನೆಗೆ ಜಾಗೃತಿ ಬರ್ತಾ ಇತ್ತು. ಏನು ನಡೀತಾ ಇದೆ ಭೂಗತ ಹೋರಾಟ, ಏನು ಮಾಡಬೇಕಾಗಿದೆ ಮುಂದಕ್ಕೆ ಅನ್ನುವ ಒಂದು ದೃಷ್ಟಿನೂ ಕೊಡ್ತಾ ಇತ್ತು. ಮತ್ತು ಏನು ನಡೀತಾ ಇದೆ ಇಂದಿರಾ ಗಾಂಧಿ ವಿರುದ್ಧ, ಸರ್ವಾಧಿಕಾರದ ವಿರುದ್ಧ, ಇಂದಿರಾ ಗಾಂಧಿ ವ್ಯಕ್ತಿಗತವಾಗಿ ವಿರುದ್ಧ ಅಲ್ಲ, ಈ ರೀತಿಯಲ್ಲಿ ಆಂದೋಲನ ಹೇಗೆ ನಡೀತಾ ಇದೆ, ಹೇಗೆ ಸಂಘಟಿಸ್ತಾ ಇದ್ದೀವಿ ಇತ್ಯಾದಿ. ಅದರಲ್ಲಿ ಪತ್ರಿಕೆ ಯಾವುದಾದ್ರೂ ಬರಬೇಕಾದ್ರೆ, ಅದು ನಿಜ ಅಂತ ಅನ್ನಿಸ್ಬೇಕಾದ್ರೆ ಅದರಲ್ಲಿ ಅದರ ಸಂಪಾದಕರು ಯಾರು, ಅದು ಎಲ್ಲಿ ಮುದ್ರಿಸ್ತಾರೆ ಅದನ್ನು ಬರಿಬೇಕು ಪ್ರಕಾಶಕರು. ಅದಕ್ಕೋಸ್ಕರ ಅದರಲ್ಲಿ ಕಹಳೆಯಲ್ಲಿ ಕೆಳಗೆ ಸಂಪಾದಕ ಪ್ರಹರಿ, ಭಗತ್ ಭವನ ಬೆಂಗಳೂರು. ಭಗತ್ ಭವನ ಏನು ಎಲ್ಲಿದೆ ಅಂದರೆ ಭೂಗತ ಭವನ ಎಲ್ಲಿ ಅಂತ ಯಾರಿಗೂ ಗೊತ್ತಾಗಲ್ಲ. ಅಂದರೆ ಬೆಂಗಳೂರಿನಿಂದ ಬರ್ತಾ ಇದೆ ಅಂತ ಪ್ರಿಂಟ್ ಮಾಡ್ತಾ ಇದ್ವಿ. ಮೊದಲು ಕೇವಲ ಬೆಂಗಳೂರಿನಿಂದ ಬರ್ತಾ ಇತ್ತು, ಆಮೇಲೆ ಮಂಗಳೂರಿನಿಂದ ಬರೋಕ್ಕೆ ಶುರುವಾಯಿತು, ಬಳ್ಳಾರಿಯಿಂದ ಬರೋಕ್ಕೆ ಶುರುವಾಯಿತು. ಹೀಗೆ ಕರ್ನಾಟಕದಲ್ಲಿ 3 ಕಡೆಯಿಂದ ಈ ಕಹಳೆ ಬರೋದಕ್ಕೆ ಶುರುವಾಯಿತು. ಒಂದೊಂದು ಕಡೆಯೂ ಕೂಡ 25,000 30,000 ಅಂದರೆ ಕರ್ನಾಟಕದಲ್ಲಿ ಪ್ರಜಾವಾಣಿ ಪತ್ರಿಕೆಯ ಸರ್ಕ್ಯುಲೇಷನ್ 1,00,000 ಇರಲಿಲ್ಲ. ಅಂಥ ಸಮಯದಲ್ಲಿ ನಮ್ಮ ಪತ್ರಿಕೆ 1,00,000 ಮನೆಗಳಿಗೆ ತಲುಪ್ತಾ ಇತ್ತು. ಯಾರ್ಯಾರಿಗೆ ತಲುಪಿಸ್ಬೋದೋ ವ್ಯಕ್ತಿಗತವಾಗಿ ತಲುಪಿಸ್ತಾ ಇದ್ವಿ. ಕೆಲವರಿಗೆ ನೇರವಾಗಿ ಕಾರ್ಯಕರ್ತರಿಗೆ, ಇನ್ನು ಕೆಲವರಿಗೆ ಗುಪ್ತವಾಗಿ. ಯಾರಿಗೆ ಗುಪ್ತವಾಗಿಯೂ ಮುಕ್ತವಾಗಿಯೂ ತಲುಪಿಸೋಕ್ಕಾಗಲ್ವೋ ಅವರಿಗೆ ಅಂಚೆ ಮೂಲಕ ಕಳಿಸ್ತಾ ಇದ್ವಿ, ಪೋಸ್ಟ್ ಮೂಲಕ. ದಿನಕ್ಕೆ 2,000 ಪತ್ರಗಳು ಅಂಚೆಯ ಮೂಲಕ ಹೋಗ್ತಾ ಇದ್ವು. ಆ ಪತ್ರಿಕೆ ಪ್ರಕಾಶನವಾದಾಗ 2,000. ಆ ರೀತಿಯಲ್ಲಿ ಸುಮಾರು 10,000 ಜನರಿಗೆ ನಾವು ಅಂಚೆ ಮೂಲಕ ಕಳಿಸ್ತಾ ಇದ್ವಿ ಕರ್ನಾಟಕದಲ್ಲಿ. ಬೆಂಗಳೂರಿನಿಂದ ಆ ಅಂಚೆ ಮೂಲಕ ಕಳಿಸೋ ಕೆಲಸ ಬೆಂಗಳೂರಿನಿಂದ. ಯಾರ್ಯಾರಿಗೆ ಅಂದರೆ ಕರ್ನಾಟಕದ ಎಲ್ಲ ವಿಧಾನಸಭಾ ಸದಸ್ಯರು, ಮಂತ್ರಿಗಳು, ಮುಖ್ಯಮಂತ್ರಿ, ಇವರೆಲ್ಲರಿಗೂ, ರಾಜ್ಯಪಾಲರು, ಇವರೆಲ್ಲರಿಗೂ ಹೋಗ್ತಾ ಇತ್ತು. ಈ ರೀತಿ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂತ. ಇನ್ನು ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ ತಲುಪ್ತಾ ಇತ್ತು. ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ತಲುಪ್ತಾ ಇತ್ತು. ಆಗ DGP ಇರಲಿಲ್ಲ. IGPಯಿಂದ ಹಿಡಿದು ಈ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಲ್ಲಿಯವರೆಗೂ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಅಂಚೆಯ ಮೂಲಕ ಹೋಗ್ತಾ ಇತ್ತು. ಕರ್ನಾಟಕದ ಬುದ್ಧಿಜೀವಿಗಳು ಅಂತ ಯಾರ್ಯಾರಿದ್ರೋ ಎಲ್ಲ ಸಾಹಿತಿಗಳಿಗೆ, ಪತ್ರಕಾರರು, ಪತ್ರಿಕಾ ಸಂಪಾದಕರುಗಳಿಗೆ, ಇವರೆಲ್ಲರಿಗೂ ಹೋಗ್ತಾ ಇತ್ತು. ಪೋಸ್ಟ್ ಮಾಡೋರು ಯಾರು ಅಂದರೆ ಈಗ ಬಹಳ ದೊಡ್ಡ ಅಧಿಕಾರದಲ್ಲಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ. ಸರ್ಕಾರ ಅವರಿಗೆ ಪದ್ಮಶ್ರೀ ಕೊಟ್ಟಿದೆ. ಬೆಂಗಳೂರಿನವರೇನೆ, ಬೆಂಗಳೂರು ಮಹಾನಗರದ ಸಂಘಚಾಲಕರಾಗಿದ್ದರು ಡಾಕ್ಟರ್ ಗಂಗಾಧರ್. ಆಗ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಬೆಂಗಳೂರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ, ಫಸ್ಟ್ ಇಯರ್ MBBS ಮುಗಿದಿತ್ತು, ಸೆಕೆಂಡ್ ಇಯರ್ MBBSಗೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ಈಗ ಆ ಸಮಯದಲ್ಲಿ ಜುಲೈ 4ನೇ ತಾರೀಕು ಸಂಘದ ಮೇಲೆ ನಿರ್ಬಂಧ ಬಂತು. ಸಂಘವನ್ನು ಬ್ಯಾನ್ ಮಾಡಿತು. ಕೇವಲ ಸಂಘವನ್ನು ಮಾತ್ರ ಬ್ಯಾನ್ ಮಾಡೋದು ಹೇಗೆ ಅಂತ ಸರ್ಕಾರ ಇನ್ನು ಕೆಲವು ಸಂಸ್ಥೆಗಳನ್ನು, ಜಮಾತೆ ಇಸ್ಲಾಂ, ಆನಂದ ಮಾರ್ಗ, ಈ ರೀತಿ ಕೆಲವಾರು ಸಂಸ್ಥೆಗಳದ್ದೊಂದು ಪಟ್ಟಿ ಮಾಡಿ ಈ ರೀತಿಯ 23 ಸಂಸ್ಥೆಗಳು, ಅವುಗಳನ್ನು ನಾವೀಗ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಬ್ಯಾನ್ ಮಾಡಿದ್ರು. ಆಗ ಸಂಘದ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಅನ್ನಿಸ್ತಾ ಇತ್ತು, ದೇಶದ ಇಂಥ ಪರಿಸ್ಥಿತಿಯಲ್ಲಿ ಸಂಘವನ್ನು ಬೇರೆ ನಿರ್ಬಂಧ ಮಾಡಿದ್ದಾರೆ, ಹಾಗಿದ್ದರೆ ನಾನು ನನ್ನ ಸ್ವಂತದ ವಿದ್ಯಾರ್ಥಿ ಜೀವನವನ್ನು ಬಿಟ್ಟು ನಾನು ಇದಕ್ಕೋಸ್ಕರ ಕೆಲಸ ಮಾಡ್ತೀನಿ. ಆ ರೀತಿ ಆ ಗಂಗಾಧರ್. ಇನ್ನೊಬ್ಬರು ಸ್ಟೇಷನ್ ಮಾಸ್ಟರ್ ಆದರು, ರೈಲ್ವೆ ಸ್ಟೇಷನ್ ಮಾಸ್ಟರ್ ಆದರು, ಸೀತಾರಾಮ್. ಇನ್ನೊಬ್ಬ ಕಾನಲೆ ಶ್ರೀನಿವಾಸ ಅಂತ, ಆತ ಈಗ ಅಮೆರಿಕಾದಲ್ಲಿದ್ದಾನೆ. ಹೀಗೆ
ಇವರೆಲ್ಲರೂ ಕೂಡ ಈ ರೀತಿಯ ಸಾವಿರಾರು ಜನ ಯುವಕರು ಬಂದರು, ನಮಗೇನಾದರೂ ಕೆಲಸ ಕೊಡಿ, ನಾವು ಪೂರ್ಣ ಸಮಯ ಕೊಟ್ಟು ಕೆಲಸ ಮಾಡೋಕ್ಕೆ ತಯಾರಿದ್ದೀವಿ. ಅವರೆಲ್ಲರಿಗೂ ಈ ರೀತಿ ಕೆಲಸಗಳು ಪ್ರತಿದಿನ ಪೋಸ್ಟ್ ಮಾಡಬೇಕು. ಎಲ್ಲಿ ಅಂದರೆ ಒಂದೇ ಪೋಸ್ಟ್ ಬಾಕ್ಸಲ್ಲಿ ಹಾಕಿದರೆ ಗೊತ್ತಾಗುತ್ತೆ, ಸೈಕಲ್ನಲ್ಲಿ ಪ್ರತಿಯೊಂದು ಪೋಸ್ಟ್ ಬಾಕ್ಸ್ ಹತ್ರನೂ ಹೋಗಬೇಕು. ಅದು ಯಾವುದೋ ಒಂದು ತರಕಾರಿ, ಹೂವು ಇದೆಲ್ಲ ಇರುವಂಥ ಒಂದು ಚೀಲ, ಅದರಲ್ಲಿ ಕೆಳಗೆ ಈ ಪತ್ರಗಳು, ಆ 4-5 ಪತ್ರಗಳನ್ನು ತಗೊಂಡು ಹೀಗೆ ಹಾಕಿಬಿಟ್ಟು ಮುಂದಕ್ಕೆ ಹೋಗಬೇಕು. ಈ ರೀತಿ ಹೋಗ್ತಾ ಇದ್ದವ್ರನ್ನ ಒಂದು ವಾರ ಪ್ರಾಯಶಃ ಫಾಲೋ ಮಾಡಿರಬೇಕು ಪೊಲೀಸರು. ಯಾರು ಪೋಸ್ಟ್ ಮಾಡ್ತಾರೆ ನೋಡೋಣ ಅಂತ. ಒಂದು ದಿನ ಇವನನ್ನು ಹಿಡಿದ್ರು, ಈ ಶೇಷಾದ್ರಿಪುರಂ ಪೋಸ್ಟ್ ಆಫೀಸ್ ಹತ್ರ ಹಿಡಿದು ನೋಡಿದರೆ ಈತನ ಕೈಯಲ್ಲಿ ಪತ್ರಗಳಿದೆ. ಅವ್ರು ಎಲ್ಲಿಂದ ಬರ್ತಾರೆ ಅಂತೆಲ್ಲ ನೋಡಿದರು. ಅಲ್ಲಿಗೆ ರೈಡ್ ಮಾಡಿದರು. ಮತ್ತಿಕೆರೆಯ ನಮ್ಮ ಕಾರ್ಯಾಲಯ ರೈಡ್ ಆಯಿತು. ಅದರಲ್ಲಿ ನಾನಿದ್ದೆ. ಶೇಷು ಅಂತ ಇಲ್ಲಿ ಬೆಂಗಳೂರಿನ ಒಂದು ಭಾಗ, ಒಂದು ಜಿಲ್ಲೆ ಭಾಗ ಪ್ರಚಾರಕರಿದ್ದರು. ಶೇಷು ಅವರು ಸಿಕ್ಕಾಕೊಂಡ್ರು. ಶ್ರೀನಿವಾಸ್ ಅಂತ ನಮ್ಮ ಕಾರ್ ಡ್ರೈವರು. ನಮ್ಮ ಕಾರು ಅಲ್ಲಿ ನಿಂತಿತ್ತು, ಅಲ್ಲೇ ಹತ್ತಿರದಲ್ಲಿ. ಯಾಕೆ ಅಂದರೆ ಇದೆಲ್ಲವನ್ನು ಒಂದು ಸಲ ಒಂದು ಲೋಡ್ ತಗೊಂಡು ಹೋಗೋದಕ್ಕೋಸ್ಕರ ನಿಂತಿತ್ತು. ಆ ಕಾರನ್ನು ಕೂಡ ಸೀಸ್ ಮಾಡಿಬಿಟ್ರು. ಆ ಕಾರಿನ ಡ್ರೈವರು ಶ್ರೀನಿವಾಸ್ ಅಂತ, ಪ್ರಚಾರಕ ಡ್ರೈವರ್ ಅಂದರೆ ಡ್ರೈವಿಂಗ್ ಕೆಲಸ ಮಾಡ್ತಾಯಿದ್ದರು ಪ್ರಚಾರಕರು, ಶ್ರೀನಿವಾಸ್ ಅಂತ ಹಿರಿಯೂರಿನವರು. ಅವರನ್ನು ಪೊಲೀಸರು ಇಷ್ಟು ಹಿಂಸೆ ಕೊಟ್ಟರು. ಯಾಕೆಂದರೆ ಈತ ಕಾರ್ ಡ್ರೈವರು ಶೇಷಾದ್ರಿಗಳು ಎಲ್ಲಿದ್ದಾರೆ, ಯಾದವರಾಜವರು ಎಲ್ಲಿದ್ದಾರೆ, ಇನ್ನು ಬೇರೆ ಬೇರೆಯವರು ಅರಕಲಿ ನಾರಾಯಣ ಎಲ್ಲಿದ್ದಾರೆ, ಇದೆಲ್ಲವೂ ಇವ್ರಿಗೆ ಗೊತ್ತಿರುತ್ತೆ ಅಂತ ಬಾಯಿ ಬಿಡಿಸೋಕ್ಕೋಸ್ಕರ ಡ್ರೈವರಿಗೆ ಹಿಂಸೆ ಕೊಟ್ಟರು. ಆಗ ಕೊಡ್ತಾ ಇದ್ದಂಥ ಹಿಂಸೆಗಳು ಹೇಗೆ ಅಂದರೆ, ಯಾರನ್ನೇ ಅರೆಸ್ಟ್ ಮಾಡಿದರೂ ನಿಯಮ ಇರೋದು 24 ಗಂಟೆ ಒಳಗಡೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಇಲ್ಲ ಅಂದರೆ ಹೇಬಿಯಸ್ ಕಾರ್ಪಸ್ ಅಂತ ಹಾಕಿದರೆ ಹೈಕೋರ್ಟಿಗೆ 24 ಗಂಟೆ ಒಳಗಡೆ ಕೋರ್ಟ್ ಮುಂದೆ ಹಾಜರುಪಡಿಸಲೇಬೇಕು. ಆತನನ್ನು ಎಲ್ಲಿದ್ದರೂ ಕರ್ಕೊಂಡು ಬಂದು ನಿಲ್ಲಿಸಬೇಕು. ಆ ರೀತಿ ಇರೋದು ನಮ್ಮ ಸಂವಿಧಾನ ನಮಗೆ ಅಂಥ ಒಂದು ರಕ್ಷಣೆ ಕೊಟ್ಟಿದೆ. ಆದರೆ ಇವರು ಪೊಲೀಸ್ ಲಾಕಪ್ನಲ್ಲಿ ಇಟ್ಟರೆ ಎಲ್ಲಿದ್ದಾರೆ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಅನ್ನೋರು ಒಂದೊಂದು ವಾರ ಲಾಕಪ್ನಲ್ಲಿ ಹಿಂಸೆ ಕೊಡೋರು. ಹಿಂಸೆ ಯಾವ್ಯಾವ ಥರದ್ದು? ಸಾಮಾನ್ಯವಾಗಿ ಪೊಲೀಸ್ ಅಂತ ಹೇಳಿದರೆ 4 ಬಾರಿಸ್ಬಿಟ್ರೆ ಬಾಯಿ ಬಿಡ್ತಾರೆ ಅಂತ. ಈ 4 ಬಾರಿಸೋದಕ್ಕೆ ಹೊಡೆತಕ್ಕೆ ಬಾಯಿ ಬಿಡೋ ಜನಗಳು ಯಾರೂ ಇರಲಿಲ್ಲ ಇಲ್ಲಿ. ಅದಕ್ಕೋಸ್ಕರ ಇವರಿಗೆ ಮುಂದಿನ ಸ್ತರದ್ದು ಏರೋಪ್ಲೇನ್ ಅಂತ ಮಾಡೋರು. ಏರೋಪ್ಲೇನ್ ಅಂದರೆ ಕೈಯನ್ನು ಎರಡನ್ನು ಹಿಂದೆ ಕಟ್ಟಿ ಮೇಲೆ ರಾಟೆ ಹಗ್ಗ ಮೇಲಕ್ಕೆ ಜಗ್ಗಿ ಎಳೆದು, ಅಂದರೆ ನಮ್ಮ ಇಡೀ ಶರೀರದ ಭಾರ ಇದರ ಮೇಲೆ ಇಲ್ಲಿ ಮುರಿತಾ ಇರುತ್ತೆ. ಆ ರೀತಿ ಕಾಲಿಗೆ 3-4 kg ಮರಳ ಚೀಲ ಒಂದೊಂದು ಕಾಲಿಗೆ, ಅಂದರೆ ಭಾರಕ್ಕೆ ಕೆಳಗೆ ಎಳಿತಾ ಇರುತ್ತೆ ಶರೀರ, ಕೈ ಮೇಲಕ್ಕೆ ಎಳಿತಾ ಇರುತ್ತೆ. ಎಂಥವನೂ ಕೂಡ ಆ ಏರೋಪ್ಲೇನ್ನಲ್ಲಿ ಬಾಯಿ ಬಿಟ್ಟು ಬಿಡ್ತಾನೆ. ಬೇರೆ ಬೇರೆ ಈ ಕ್ರಿಮಿನಲ್ಸ್ಗಳೆಲ್ಲ ಬಾಯಿ ಬಿಟ್ಟು ಬಿಡ್ತಾರೆ. ಆದರೆ ಈ ಶ್ರೀನಿವಾಸ, ಏಕೆಂದರೆ ಕಣ್ಣಾರೆ ನಾವೆಲ್ಲ ಒಟ್ಟಿಗೆ ಅರೆಸ್ಟ್ ಆಗಿದ್ದರಿಂದಾಗಿ ನಮ್ಮನ್ನು ಪಕ್ಕದ ರೂಮಲ್ಲಿ ಇಟ್ಟಿದ್ದರು. ಈ ಮಲ್ಲೇಶ್ವರಂ ಲಾಕಪ್ಪು, ಆಮೇಲೆ ಶೇಷಾದ್ರಿಪುರಂನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಅಲ್ಲಿ ಕರ್ಕೊಂಡು ಹೋಗಿಟ್ಟಿದ್ದರು. ಅಲ್ಲಿ ಈ ರೀತಿಯ ಹಿಂಸೆ ನಡೀತಾ ಇತ್ತು. ಅವನು ಮೊದಲು ಅಯ್ಯಯ್ಯಮ್ಮ ಅಂದ, ಆಮೇಲೆ ಬಾಯಿ ಬಿಡಲೇ ಇಲ್ಲ ಕೊನೆವರೆಗೂ. ಆಮೇಲೆ ಅಲ್ಲೇ ನಿದ್ರೆ ಮಾಡೋಕ್ಕೆ ಶುರು ಮಾಡಿದೆ. ಏರೋಪ್ಲೇನ್ನಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಈ ಸ್ಥಿತಿಯಲ್ಲಿ ನಿದ್ರೆ ಮಾಡ್ತಾ ಇದ್ದಾನೆ. ಪೊಲೀಸರು ಡ್ಯಾಶ್ ಮಗನೇ ಅಂತೆಲ್ಲ ಹೇಳ್ತಾ, ನಿಮಗೆ RSSನಲ್ಲಿ ಈ ಯೋಗಾಸನ ಬೇರೆ ಕಲಿಸ್ಬಿಡ್ತಾರೆ, ಈ ಏರೋಪ್ಲೇನು ತಾಗಲ್ಲ ನಿಮಗೆ ಅಂತ ಆ ಪೊಲೀಸ್ ಅಧಿಕಾರಿ ಅದನ್ನು ಹೇಳ್ತಾ ಇದ್ದಾನೆ. ನಮಗೆಲ್ಲ ಖುಷಿ ಆಯಿತು. ಪರವಾಗಿಲ್ಲ, ನಾನು ಮುಖ್ಯ ಶಿಕ್ಷಕ ಆಗಿದ್ದೆ, ಹೀಗಾಗಿ ನಮ್ಮ ಶಾಖೆಯ ಬಗ್ಗೆ ಎಷ್ಟು ಗೌರವ ಇದೆ. ಯೋಗಾಸನ ಮಾಡಿದರೆ ಬಾಯಿ ಬಿಡಲ್ಲ. ಎಲ್ಲ ರೀತಿ ಹಿಂಸೆ ಕೊಟ್ಟರು. ಶೇಷುಗೆ ಹಿಂಸೆ ಕೊಡೋಕ್ಕೆ ಬಂದರು ಸರ್ಕಲ್ ಇನ್ಸ್ಪೆಕ್ಟ್ರ್. ಹಿಂಸೆ ಕೊಡೋಕ್ಕೆ ಬಂದರೆ ಶೇಷು ಹೇಳಿದರು ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, ಶೇಷು ಒಬ್ಬ ಪ್ರಾಯಶಃ ಅವ್ರಿಗೊಂದು 30 ವರ್ಷ ಇರ್ಬೋದು. ಆವಾಗ ಆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ, ಮೈ ಮುಟ್ತೀಯ ಹುಷಾರ್, ಅಲ್ಲಿ ಲಾಕಪ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಶೇಷು ಹೇಳ್ತಾ ಇದ್ದಾರೆ, ಮೈ ಮುಟ್ತೀಯ ಹುಷಾರ್. ಏನು ಅಂತ ತಿಳ್ಕೊಂಡಿದೆಯಾ? ನಾನು ಸಂಘದ ಪ್ರಚಾರ ಏನು ಹೇಳ್ಬೋದೋ
ಅಷ್ಟನ್ನು ಹೇಳ್ತೀನಿ. ಏನು ಹೇಳಬಾರ್ದು. ಈವನ್ ಇಫ್ ಯು ಕಟ್ ಮೀ ಇಂಟು ಟು ಎನ್ ಅಯೋಟ ಯು ಕೆನಾಟ್ ರಿವೀಲ್. ನೀನು ಏನು ಮಾಡ್ತೀಯ ಮಾಡ. ಅದನ್ನು ಕೇಳಿ ಆ ಸರ್ಕಲ್ ಇನ್ಸ್ಪೆಕ್ಟರ್, CID ಸರ್ಕಲ್ ಇನ್ಸ್ಪೆಕ್ಟರ್ ನಡೆದೋಗ್ಬಿಟ್ಟು, ಆಮೇಲೆ ಯಾವ ನಿನ್ನ ಮೇಲಧಿಕಾರಿ ಅವ್ರನ್ನ ಕರಿ. ಆ ಸರ್ಕಲ್ ಇನ್ಸ್ಪೆಕ್ಟರ್ ಇವ್ರನ್ನ ಬಿಟ್ಟು ಹೋದ. SP ಬಾಗಿಲ್ತಾಯ ಅವ್ರನ್ನ ಕಳಿಸ್ತಾ. SP ಏನು ಶೇಷು ಅಂತ ಬಂದರು. ಆವಾಗ ಏನು ರೀ, ಹೇಗೆ ನಡ್ಕೊಳ್ಬೇಕು ಒಬ್ಬ ಡೆಟಿನ್ಯೂ, ನಾನು MA ಪೊಲಿಟಿಕಲ್ ಡೆಟಿನ್ಯೂ, ಹೇಗೆ ನಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ ಇವನಿಗೆ. ಎಂಥವ್ನು ಇವನು ಸರ್ಕಲ್ ಇನ್ಸ್ಪೆಕ್ಟರ್ ಅಂತೀವಿ. ಶೇಷು ಅಷ್ಟು ಹೇಳಿದ್ರಿಂದ ನಮಗೂ ಒಂದು ಧೈರ್ಯ ಬಂತು. ನಾವೆಲ್ಲ ಒಳ್ಳೆ ಎದುರ್ಕೊಂಡು ಕೂತಿದ್ವಿ, ಒಂಥರ ನಮಗೆ ಧೈರ್ಯ ಬಂತು. ಆಮೇಲೆ ಅನ್ನ ಸಾಂಬಾರು ತಂದು ಕೊಟ್ಟರು. ರಸ್ತೆ ಬದಿ ಅಂಗಡಿಯಿಂದ ಅನ್ನ ಸಾಂಬಾರು ಕೊಡ್ತಾರೆ ಈ ಪೊಲೀಸ್ ಸ್ಟೇಷನ್ ಲಾಕಪ್ನಲ್ಲಿ. ಅದಕ್ಕೆ ನಾನು ಸಂಘದ ಪ್ರಚಾರಕ್ಕೆ ಪ್ರತಿ ದಿವಸ ಮನೆಗಳಲ್ಲೇ ಊಟ ಮಾಡೋದು. ನೀವು ರಸ್ತೆ ಬದಿದೆಲ್ಲ ತಿನ್ನೋನಲ್ಲ ನಾನು. ನನಗೆ ಮನೆಯಿಂದ ಮಾಡಿರೋ ಅಡುಗೆ ತಂದು ಕೊಟ್ಟರೆ ಊಟ ಮಾಡ್ತೀನಿ, ಇಲ್ಲ ಅಂದರೆ ಉಪವಾಸ ಇರ್ತೀನಿ, ನಾನು ಏನೂ ತೊಗೊಳ್ಳಲ್ಲ ಅಂತ. ಅದಕ್ಕೆ ಏನು ಮಾಡಬೇಕು? ಮತ್ತು ಇನ್ನೂ ಒಂದು ಕಂಡೀಷನ್ ಹಾಕಿದ್ರು ಶೇಷು. ಇದನ್ನೆಲ್ಲ ನಾವು ಕೇಳ್ತಾ ಇದ್ದೀವಿ, ಪಕ್ಕದ ರೂಮಲ್ಲಿ ಇದ್ದೀವಿ. ಅವರು ನನಗೆ ನೋಡಿ ಪ್ರತಿ ದಿವಸ ಸ್ನಾನ ಮಾಡಿ ಒಗೆದು ಬಟ್ಟೆ ಹಾಕ್ಕೊಳ್ಳೋದು ನಾನು. ಹೀಗಾಗಿ ಸ್ನಾನ ಮಾಡಿ ಒಗೆದ ಬಟ್ಟೆ ಹಾಕಿದ ಮೇಲೆ ಊಟ ಮಾಡೋದು. ಈಗ ಏನು ಮಾಡಬೇಕು? ಬಾಗಿಲ್ತಾಯ ತಮ್ಮ ಮನೆ ಕರ್ಕೊಂಡೋದ್ರು ಶೇಷುನ. ಸ್ನಾನ ಮಾಡಿಸಿ ಶೇಷುಗ ಹೊಸ ಬನಿಯನ್ನು, ಅಂಡರ್ವೇರು, ಬನಿಯನ್ನು, ಶರ್ಟು ಎಲ್ಲ ಹೊಸ್ತು ಅವ್ರ ಮನೆಯಲ್ಲಿ ಊಟ ಮಾಡಿಕೊಂಡು ಬಂದರು. ಶೇಷು ಏನು ಹೇಳಲ್ಲ ಅಂದರು, ಏನು ಹೇಳಲಿಲ್ಲ. ಒಂದು ವಾರ ಲಾಕಪ್ಪಲ್ಲಿ ಇಟ್ಟಿದ್ದರು. ಆಮೇಲೆ ಶೇಷುಗೆ ಮೀಸಾ ಹಾಕಿದರು, ನಮಗೆಲ್ಲ DIR ಹಾಕಿದರು. ನಾನು ಒಳಗೆ ಪ್ರವೇಶ ಮಾಡುವಾಗ ಶೇಷು ಅವರು ಒಳಗಿದ್ದರು. ಅವರು ಲಾಲ್ಕೃಷ್ಣ ಅಡ್ವಾಣಿಯವ್ರ ಹತ್ರ ಮಾತಾಡಿದರು. ಅಡ್ವಾಣಿಯವ್ರಿಗೂ ಶೇಷಾದ್ರಿಗಳಿಗೂ ಹೇಗೆ ಸಂಪರ್ಕ ಆಗ್ತಾ ಇತ್ತು ಅಂದರೆ, ನಮ್ಮೊಬ್ಬರು ಸಂಘಚಾಲಕರು ಡಾಕ್ಟ್ರ್ ಇದ್ದರು, ಸರ್ಜನ್, ಬಾಳಿಗರ ಥರನೇ, ಡಾಕ್ಟರ್ ದೇಶಿಕಾಚಾರ್ ಅಂತಿದ್ದರು. ಅವರು ನಮ್ಮ ಸಂಘಚಾಲಕರು. ಆದರೆ ಆಗ ಅಂಡರ್ಗ್ರೌಂಡು, ಆ ಥರ ಅಂಡರ್ಗ್ರೌಂಡಲ್ಲ, ಆದರೆ ಅವ್ರು ಸಂಘಚಾಲಕಂತ ಗೊತ್ತಿರಲಿಲ್ಲ ಜನಕ್ಕೆ, ಡಾಕ್ಟರ್ ದೇಶಿಕಾಚಾರ್. ಅವರು ಅಡ್ವಾಣಿಯವರಿಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋದರು ಜೈಲಿಗೆ. ಜೈಲಿಂದ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಪೊಲೀಸ್ ಕಸ್ಟಡಿಯಲ್ಲೇ ಕರ್ಕೊಂಡು ಹೋದರು. ಕರ್ಕೊಂಡು ಹೋಗಿ ಇವ್ರಿಗೆ ಬಹಳ ಸೀರಿಯಸ್ ಇದೆ, ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಬೇಕು. ಸೀದಾ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋದ್ರು. ಅಲ್ಲಂತೂ ಪೊಲೀಸರು ಪ್ರವೇಶ ಮಾಡುವಾಗಿಲ್ಲ. ಆಪ್ರೇಷನ್ ಥಿಯೇಟ್ರ್ನಲ್ಲಿ ಮೊದಲೇ ಶೇಷಾದ್ರಿಗಳು ಹೋಗಿ ಅಲ್ಲಿ ಕೂತ್ಬಿಟ್ಟಿದ್ದಾರೆ. ಆಪರೇಟ್ ಮಾಡೋರು ಡಾಕ್ಟ್ರ್ ಯಾರು ಅಂದರೆ ಡಾಕ್ಟರ್ ದೇಶಿಕಾಚಾರ್ಯ. ಅಡ್ವಾಣಿಯವರು ಮತ್ತು ಶೇಷಾದ್ರಿಗಳು ಏನೇನು ಮಾತುಕತೆ ಆಡಬೇಕು, ಜೈಲೊಳಗೆ ಹೇಗೆ ಮೊರೇಲ್ ಬೂಸ್ಟಪ್ ಮಾಡೋಕ್ಕೆ ಏನು ಮಾಡಬೇಕು, ಹೊರಗೆ ಆಂದೋಲನಕ್ಕೆ ಏನೇನು ಮಾಡಬೇಕು, ಇಬ್ಬರದ್ದೂ ವಿಚಾರ ವಿನಿಮಯ ಆಯಿತು. ಹೀಗೆ 1 ಗಂಟೆ ನಂತರ ಅಡ್ವಾಣಿಯವರ ಆಪರೇಷನ್ ಎಲ್ಲ ಮುಗೀತು. ಅವರನ್ನು ಅಲ್ಲಿಂದ ಹೊರಗೆ ತಂದರು. ಲಾಲ್ಕೃಷ್ಣ ಅಡ್ವಾಣಿ, ಆಮೇಲೆ VS ಕೃಷ್ಣಯ್ಯರ್ ಅಂತಿದ್ದರು. ಇಲ್ಲಿ ವೇದವ್ಯಾಸಾಚಾರ್ ಅಂತ ಒಬ್ಬರು ವಕೀಲರಿದ್ದರು ಈ ಶೇಷಾದ್ರಿಪುರದಲ್ಲಿ. ಹೀಗೆ ಇಲ್ಲಿ ಒಂದು 8-10 ಜನ, ರಾಮಚಂದ್ರ ಅಂತ ಒಬ್ಬರು ಅಡ್ವೊಕೇಟ್ ಇದ್ದರು, ಸ್ವಲ್ಪ ಕುಂತ್ಕೊಂಡು ನಡೀತಾ ಇದ್ದರು. ಹೀಗೆ ಸಂಘದ ಸ್ವಯಂ ಸೇವಕರ ಒಂದು ದೊಡ್ಡ ಪಡೆನೇ ನಿಂತಿತ್ತು ಈ ಸಂವಿಧಾನ ತಿದ್ದುಪಡಿಯ ವಿರುದ್ಧ. ಹಾಗೇನೆ ಯಾರನ್ನು ಅರೆಸ್ಟ್ ಮಾಡ್ತಾರೋ ತಕ್ಷಣ ಹೇಬಿಯಸ್ ಕಾರ್ಪಸ್ ಹಾಕೋದಕ್ಕೆ, ಕಾನೂನು ರಕ್ಷಣೆ ಕೊಡೋದಕ್ಕೆ. ಆದರೆ ಸರ್ವಾಧಿಕಾರ ಈ ರೀತಿ ಇತ್ತು. ಜಸ್ಟಿಸ್ ರಾಮಾ ಜೋಯಿಸ್ ಅವರನ್ನೇ ಬಂಧಿಸಿ ಸೆರೆಮನೆಯಲ್ಲಿಟ್ಟರು. ಈ ರೀತಿ VS ಕೃಷ್ಣಯ್ಯರ್ ಅವ್ರನ್ನೇ ಜೈಲಲ್ಲಿ ಇಟ್ಬಿಟ್ರು, ಬಂಧನ ಮಾಡಿ. ಹೀಗೆ ಹೋರಾಟ ನ್ಯಾಯಾಂಗದಲ್ಲಿಯೂ ಇದ್ದುಕೊಂಡು ಹೋರಾಟ, ಆಮೇಲೆ ಶಾಸಕಾಂಗದಲ್ಲಿ ಇದ್ದುಕೊಂಡು, ಉದಾಹರಣೆಗೆ ಸುಬ್ರಹ್ಮಣ್ಯನ್ ಸ್ವಾಮಿ ಆಗಿನ್ನೂ ಚಿಕ್ಕ ವಯಸ್ಸು, ಹಿ ವಾಸ್ ಇನ್ ಹಿಸ್ 30s or 40s ಅಷ್ಟೇ, ರಾಜ್ಯಸಭಾ ಸದಸ್ಯರಾಗಿದ್ದರು ಅಷ್ಟೇ. ಅವ್ರಿಗೊಂದು 35-38 ವಯಸ್ಸಿರ್ಬೋದು. ಹಾರ್ವರ್ಡ್ನಲ್ಲೆಲ್ಲ ಇದ್ದವರು. ಅಂಥ ಒಬ್ಬ ಯುವ ರಾಜ್ಯಸಭಾ ಸದಸ್ಯ, ಜನಸಂಘ ಇಕಾನಮಿಸ್ಟ್ ಅಂತ ಅವ್ರನ್ನ ಜನಸಂಘ ರಾಜ್ಯಸಭಾ ಸದಸ್ಯರನ್ನ ಮಾಡಿತ್ತು. ಅವರು ಅಂಡರ್ಗ್ರೌಂಡ್ ಆಗಿ ಇಲ್ಲಿ ಬಂದಿದ್ದರು.
ಇಲ್ಲಿ ಕೂತ್ಕೊಂಡು ಒಂದು ಯೋಜನೆ ತಯಾರಾಯಿತು. ರವೀಂದ್ರ ವರ್ಮ ಆಗ ಲೋಕ ಸಂಘರ್ಷ ಸಮಿತಿಯ ಅಂಡರ್ಗ್ರೌಂಡ್ ಅದರ ಕಾರ್ಯದರ್ಶಿ ಅವರು, ಆಮೇಲೆ ದತ್ತೋಪಂತ ಠೇಂಗಡಿ ಇಲ್ಲಿ ಬಂದಿದ್ದರು. ಇವರು 4 ಜನ ಶೇಷಾದ್ರಿಗಳು. ಇವರು ಕೂತ್ಕೊಂಡು ಒಂದು ಮೀಟಿಂಗ್, ನನಗೆ ಹೇಗೆ ಗೊತ್ತು ಅಂದರೆ ನಾನು ರಕ್ಷಕನಾಗಿ ಹೊರಗೆ ಕಾಯ್ತಾ ಇದ್ದೆ, ಯಾರಾದರೂ ಪೊಲೀಸರು ರೇಡ್ ಮಾಡಬಾರ್ದು. ಅದಕ್ಕೆ ಇಲ್ಲಿ ಒಂದು ಮನೆಯಲ್ಲಿ ಮೀಟಿಂಗ್ ನಡೀತಾ ಇತ್ತು. ಎಲ್ಲಿ ಅಂದರೆ ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್ ಹಿಂಭಾಗದ ಬೀದಿಯಲ್ಲೇ ಒಬ್ಬರ ಮನೆಯಲ್ಲಿ. ಅಂದರೆ ದೀಪದ ಬುಡ ಕತ್ತಲು ಅಂತ. ಪೊಲೀಸ್ ಸ್ಟೇಷನ್ನಿನ ಹಿಂಬದಿ ಸುರಕ್ಷಿತ ಸ್ಥಾನ, ಪೊಲೀಸರು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅಂಥ ಒಂದು ಮನೆಯಲ್ಲಿ ಈ ಮೀಟಿಂಗ್ ಆಯಿತು. ಆ ಮೀಟಿಂಗ್ನಲ್ಲಿ ನಿಶ್ಚಯ ಆಯಿತು. ಆಮೇಲೆ ನಿಶ್ಚಯ ಏನಾಯಿತು ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಆಮೇಲೆ ಗೊತ್ತಾಗಿದ್ದು ಯಾವಾಗ ಅಂದರೆ ಸರಿಯಾಗಿ 1 ವಾರದ ನಂತರ ರಾಜ್ಯಸಭಾ ಅಧಿವೇಶನ ನಡೀತು. ಲೋಕಸಭಾ ರಾಜ್ಯಸಭಾ. ಅಲ್ಲಿ ಸಂವಿಧಾನಕ್ಕೆ ಮತ್ತೆ ತಿದ್ದುಪಡಿಗಳನ್ನು ಮಾಡೋದು. ವಿರೋಧಿ ನಾಯಕರೆಲ್ಲ ಜೈಲಲ್ಲಿದ್ದಾರೆ, 2/3 ಮೆಜಾರಿಟಿ ಇದೆ, ಏನು ಬೇಕಾದರೂ ಮಾಡ್ಬೋದಿತ್ತು ಇಂದಿರಾ ಗಾಂಧಿ. ಆ ಸಮಯದಲ್ಲಿ ರಾಜ್ಯಸಭೆಯಲ್ಲಿ ಸರ್ಕಾರದ ವಿರುದ್ಧ ಒಳ್ಳೆ ಪ್ರಖರವಾಗಿ ಒಂದು ಭಾಷಣ ಮಾಡಿದರು. ಭಾಷಣ ಮಾಡಿ ಒಂದು ಕ್ಯಾಂಟೀನಿಗೆ ಹೋಗಿ ಚಹಾ ಕುಡ್ಕೊಂಡು ಬರ್ತೀನಿ ಅಂತ ಅಲ್ಲೇ ಹೇಳಿ ಸೀದಾ ಕ್ಯಾಂಟೀನಿಗೆ ಅಂತ ಹೋದವರು ಆಮೇಲೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಾಗಿದ್ದು ಸರ್ಕಾರಕ್ಕೆ. ಅವರು ಹೋಗಿದ್ದೇನೆ ಏರ್ಪೋರ್ಟಿಗೆ, ಹೋಗಿದ್ದೇನೆ ಅಮೇರಿಕಾಕ್ಕೆ, ಅಮೇರಿಕಾದಲ್ಲಿ ಅಲ್ಲಿ ಫ್ರೆಂಡ್ಸ್ ಆಫ್ ಇಂಡಿಯಾ ಸೊಸೈಟಿ ಇಂಟರ್ನ್ಯಾಷನಲ್ ಅಂತ ಸ್ಥಾಪನೆ ಆಗಿದೆ. ಅದಾದ ಮೇಲೆ ಸರ್ಕಾರಕ್ಕೆ ಗೊತ್ತಾಗಿದೆ ಸುಬ್ರಹ್ಮಣ್ಯನ್ ಸ್ವಾಮಿ ಅಲ್ಲಿಗೆ ಹೋಗಿದ್ದಾರೆ ಅಂತ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲರ ನೇತೃತ್ವದಲ್ಲಿ ಸತ್ಯಾಗ್ರಹ ನಡೆಯುತ್ತೆ ಅಂತ ಅನೌನ್ಸ್ ಮಾಡಿ ಕರಪತ್ರಗಳು ಎಲ್ಲ ಕಡೆ ಹೋಗಿದ್ದಾವೆ. ಆದರೆ ವೀರೇಂದ್ರ ಪಾಟೀಲರ ಮನೆಗೆ ರೈಡ್ ಮಾಡೋಕ್ಕೆ ಪೊಲೀಸರು ಹೋದರು ಹಿಂದಿನ ದಿವಸನೇ. ಹೋದರೆ ಅವರು ಎಲ್ಲಿದ್ದಾರೆ? ಅವರು ಅಂಡರ್ಗ್ರೌಂಡು, ಅವರು ಯಾವುದೋ ಸಂಘದ ಕಾರ್ಯಕರ್ತರ ಮನೆಯಲ್ಲಿದ್ದಾರೆ. ಆವಾಗ ವೀರೇಂದ್ರ ಪಾಟೀಲ್ ಹೇಳಿದರು, ನಾವು ಅಂಡರ್ಗ್ರೌಂಡ್ ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನು ಮನೆಯೊಳಗೆ ಇಟ್ಕೊಳ್ಳೋಕ್ಕೆ ಸಾಧ್ಯವೇ? ಸಿಕ್ಕಿದರೆ ನಮ್ಮ ಮನೆಯವ್ರನ್ನೂ ಜೈಲಲ್ಲಿ ಇಟ್ಬಿಡ್ತಾರೆ. ಈಗ ನೋಡಿ, ನೀವು RSSನವ್ರ ಮನೆಗಳಲ್ಲೇ ನಮಗೆ ನಿಜವಾದಂಥ ಒಂದು ಸುರಕ್ಷೆ ಇದೆ, ಎಷ್ಟು ರಿಸ್ಕ್ ತಗೊಂಡಿದ್ದಾರೆ ಅಂತ ಆ ಮನೆಯವ್ರಿಗೆ ಹೇಳಿದರು. ಈ ರೀತಿ ಪ್ರತಿಯೊಂದು ಕಡೆಯೂ ಸತ್ಯಾಗ್ರಹ ಇಂಥವರ ನೇತೃತ್ವದಲ್ಲಿ ಅಂತ ಘೋಷಣೆ ಆಯಿತು. ಆ ಸತ್ಯಾಗ್ರಹ ನೋಡೋಕ್ಕೆ ನಾವೆಲ್ಲ ಅಂಡರ್ಗ್ರೌಂಡೇನೆ, ಯಾರಿಗೂ ನಮ್ಮ ಪರಿಚಯ ಎಲ್ಲಿದೆ. ಹೀಗಾಗಿ ನೋಡೋಕ್ಕೆ ನಾನು ಹೋಗಿದ್ದೆ. ವೀರೇಂದ್ರ ಪಾಟೀಲರು ಎಲ್ಲಿಂದಾನೋ ಯಾವುದೋ ದಿಕ್ಕಿಂದ ಯಾವುದೋ ಆಟೋದಲ್ಲಿ ಬಂದರು. ಮುಖ್ಯಮಂತ್ರಿ ಅವರ ಆಟೋದಲ್ಲಿ ಬಂದರು, ಇಳಿದು ಬಿಟ್ಟು ಸರ್ವಾಧಿಕಾರಕ್ಕೆ ಧಿಕ್ಕಾರ ಅಂದರು. ಎಲ್ಲಿಂದ ಬರ್ತಾರೆ? ಪೊಲೀಸರು ಎಲ್ಲ ಚೌಕನ 4 ಕಡೆ ಸುತ್ತುವರೆದಿದ್ದರು. ನೋಡ್ತಾನೆ ಮುಖ್ಯಮಂತ್ರಿ ಕೆಳಗಿಳಿದಿದ್ದಾರೆ. ಅಂದರೆ ಮಾಜಿ ಮುಖ್ಯಮಂತ್ರಿ ಅವರು ಘೋಷಣೆ ಕೂಗ್ತಾ ಇದ್ದಾರೆ. ಅವರನ್ನು ಕರ್ಕೊಂಡು ಹೋದರು. ಆದರೆ ಅರೆಸ್ಟ್ ಮಾಡಿದರೆ ಕರ್ನಾಟಕದಲ್ಲಿ ಒಂದು ವಿರೋಧಿ ವಾತಾವರಣ ಹೇಳುತ್ತೆ ಅಂತ ಅವ್ರನ್ನ ದೂರ ಎಲ್ಲ ಕರ್ಕೊಂಡು ಹೋಗಿ ಮತ್ತೆ ನಿಮ್ಮ ಮನೆಗೆ ಹೋಗಿ ಅಂತ ಅವ್ರನ್ನ ಬಿಟ್ಬಿಟ್ರು. ಸಂಘ ಏನು ಹೇಳುತ್ತೋ ಅದನ್ನು ಕೇಳುವ ಸ್ಥಿತಿಗೆ ಎಲ್ಲರೂ ಬಂದರು. ಒಟ್ಟಾಗಿ ಒಂದೇ ಪಕ್ಷ ಮಾಡಬೇಕು ಅನ್ನೋ ಅಭಿಪ್ರಾಯ ಬಂತು. ಸಂಘದ ಸರಸಂಘ ಚಾಲಕರಾದಂಥ ಪರಮಪೂಜ್ಯನೀಯ ಬಾಳಾಸಾಹೇಬ್ ದೇವರಸ್ ಅವರು ಯರವಾಡ ಜೈಲಿನಲ್ಲಿದ್ದರು, ಪುಣೆಯಲ್ಲಿ. ಅವರು ಏನು ಕೆಲಸ ಮಾಡ್ತಾಯಿದ್ರು ಜೈಲಿನಲ್ಲಿ ಅಂದರೆ, ಎಲ್ಲರೂ ಎದ್ದರೆ ಅಲ್ಲಿ ಯರವಾಡ ಪೂನಾ ಅಲ್ಲಿ ಚಳಿಗಾಲದಲ್ಲಿ ತುಂಬ ಚಳಿ ಇರುತ್ತೆ, 5-6 ಡಿಗ್ರಿಗಿಳಿಯುತ್ತೆ. ಎಲ್ಲರೂ ಹೇಳಕ್ಕೆ ಮುಂಚೆ ಅಲ್ಲೇ ಒಲೆಗೆ ಉರಿ ಹಾಕೋ ಕೆಲಸವನ್ನು ಬಾಳಾಸಾಹೇಬ್ ದೇವರಸರು ಮಾಡ್ತಾಯಿದ್ರು. ಅಂದರೆ ಉಳಿದವರ ಬಗ್ಗೆ ಎಷ್ಟು ಕಾಳಜಿ. ಇದನ್ನು ನೋಡಿಯೇ ವಿರೋಧ ಪಕ್ಷದವರು ಯಾರ್ಯಾರಿದ್ದರೋ ಅಂಥವರೆಲ್ಲರೂ ಕೂಡ ಸಂಘದ ಒಟ್ಟಿಗೆ ಸೇರಿಕೊಂಡ್ರು. ಅದರ ಪರಿಣಾಮ ಒಂದು ಕಡೆ ವಿದೇಶಗಳಿಂದ ಒತ್ತಡ, ಇನ್ನು ದೇಶದಲ್ಲಿ ಎಲ್ಲ ಕಡೆ ಸತ್ಯಾಗ್ರಹ, ತುಂಬಿರೋ ಜೈಲುಗಳು, ಎಲ್ಲ ಕಡೆ ಯುವಕರು ದೊಡ್ಡ ಪ್ರಮಾಣದಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಆಂದೋಲನ ಶುರು ಮಾಡ್ತಾ ಇದ್ದಾರೆ. ಈಗ ನಾನು ಏನಾದರೂ ಮಾಡಿ ಒಂದು ಚುನಾವಣೆ ಮಾಡಿ ನಾನು ಅಧಿಕಾರ ಗಟ್ಟಿ ಮಾಡಿಕೊಳ್ಳಬೇಕು. ಅದಕ್ಕೆ ಇಂದಿರಾ ಗಾಂಧಿಯವರು ಅದೇ ಸಮಯದಲ್ಲೇ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಿದರು, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ, ಅಂಡರ್ಗ್ರೌಂಡ್ ಮೂವ್ಮೆಂಟ್.
ಈ ಸರ್ಕಾರಕ್ಕೆ ಗುಪ್ತಚರ ಇಲಾಖೆ ED ಇದ್ದ ಹಾಗೆ ಅದನ್ನು ಶುರು ಮಾಡಿತ್ತು. ಅದರ ಒಳಗಿರುವಂಥ ಜನಗಳೆಲ್ಲ ವರದಿ ಕೊಟ್ಟರು ಇಂದಿರಾ ಗಾಂಧಿಗೆ, ಇಡೀ ದೇಶದಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ, ಈಗ ಚುನಾವಣೆ ಮಾಡಿದರೆ ನೀನೇ ಥಂಪಿಂಗ್ ಮೆಜಾರಿಟಿಯಲ್ಲಿ ಗೆಲ್ತೀಯ, ಆಡಳಿತಕ್ಕೆ ಬರುತ್ತೆ ಸರ್ಕಾರ. ಇಂದಿರಾ ಗಾಂಧಿಯವರು ನಂಬಿದರು. ಪ್ರಾಯಶಃ ಸಂಘದವರು ಈ ರಾನೊಳಗೂ ನುಗ್ಗಿರಬೇಕು, ಇನ್ಫಿಲ್ಟ್ರೇಟ್ ಆಗಿರಬೇಕು. ಅದರ ಪರಿಣಾಮ ಚುನಾವಣೆ ಘೋಷಣೆ ಆಯಿತು. ಚುನಾವಣೆ ಘೋಷಣೆ ಮಾಡಿದ ಮೇಲೆ ವಿರೋಧಿ ನಾಯಕರನ್ನು ಬಿಡಲೇಬೇಕು, ನಾಟಕಕ್ಕೆ ಹಾಸರು, ಯಾಕಂದರೆ ಎಲ್ಲ ಕಡೆ ಸಭೆಗಳು ವಿರೋಧಿಗಳದ್ದೆಲ್ಲ ನಡಿಬೇಕು. ಅದಕ್ಕೋಸ್ಕರ ವಿರೋಧ ಪಕ್ಷದ ಪ್ರಮುಖರನ್ನು ಎಲ್ಲ ಬಿಟ್ಟರು, ಸಂಘದವರನ್ನು ಒಬ್ಬರನ್ನೂ ಬಿಡಲಿಲ್ಲ. ಎಲ್ಲ ಜೈಲಿನಲ್ಲಿ ಹಾಗೇ ಇದ್ದರು. ಸಂಘದ ಪ್ರಚಾರಕರು ಯಾರ್ಯಾರು ಜೈಲಲ್ಲಿದ್ದರು, ಮೈಚ ಜಯದೇವ್, ಯಾದವರಾವ್ ಜಿಯವರು, ಈ ರೀತಿ ಜೈಲೊಳಗೆ ಯಾರ್ಯಾರಿದ್ರೋ, ಬಾಳಾ ಸಾಹೇಬ್ ದೇವರಸ್, ಹೀಗೆ ಅವರೆಲ್ಲರೂ ಜೈಲಲ್ಲೇ ಇದ್ದರು. ಅವರು ಯಾರನ್ನೂ ಬಿಡುಗಡೆ ಮಾಡಲಿಲ್ಲ. ಚುನಾವಣೆಯ ನಾಟಕ ಆಯಿತು. ಆದರೆ ಚುನಾವಣೆಯ ಸಮಯದಲ್ಲಿ ಜನತಾ ಪಕ್ಷ ಅನ್ನೋ ಹೆಸರಿನಲ್ಲಿ ಹೋರಾಟ ನಡೀತು. ಪಕ್ಷಗಳು ಜನತಾ ರಂಗ ಮಾಡಿಕೊಳ್ಳಿಲ್ಲ, ಮೈತ್ರಿಕೂಟ ಅಲ್ಲ, ಅಲಯನ್ಸ್ ಅಲ್ಲ, ಒಂದೇ ಪಕ್ಷ ನಾವು ಅಂತ ಎಲ್ಲ ಪಕ್ಷಗಳು ಸೇರಿ ಒಂದೇ ಪಕ್ಷ, ಒಂದೇ ನೇತೃತ್ವದಲ್ಲಿ ಅವರು ಚುನಾವಣೆಗಿಳಿದ್ರು. ಕೈಯಲ್ಲಿ ಹಣ ಕೂಡ ಇರಲಿಲ್ಲ. ಅಕ್ಷರಶಃ ಒಂದೊಂದು ಸಭೆಯಲ್ಲೂ ನಾನು ನೋಡಿದ್ದೀನಿ, ಬಕೆಟ್ಗಳನ್ನು ಇಟ್ಕೊಂಡು, ಯಾರು ದೊಡ್ಡ ದೊಡ್ಡ ನಾಯಕರು ಬರ್ತಿದ್ರೋ ಅವರು ಬಕೆಟ್ಗಳನ್ನು ಎಲ್ಲ ಕಾರ್ಯಕರ್ತರ ಕೈಗೆ ಕೊಡ್ತಿದ್ರು. ಈಗ ನೀವು ಈ ಜನರಿಂದ ಹಣ ಸಂಗ್ರಹ ಮಾಡಿ. ಜನ ಹಣನ ತಂದು ಅದಕ್ಕೆ ಸುರಿತಾ ಇದ್ದರು, ಎಷ್ಟಿದೆಯೋ ಅಷ್ಟನ್ನು ಹಾಕ್ತಿದ್ರು. ಕೆಲವರು ಆಭರಣಗಳನ್ನು ಹಾಕ್ತಾಯಿದ್ರು. ಈ ರೀತಿಯಲ್ಲಿ ಹಣ ಸಂಗ್ರಹ ಮಾಡಿ ಚುನಾವಣೆ ನಿಂತರು. ಆಗ ಜನತಾ ಪಾರ್ಟಿ ವರ್ಸಸ್ ಕಾಂಗ್ರೆಸ್. ಅದೇ ಸಮಯದಲ್ಲಿ ಇಂದಿರಾ ಗಾಂಧಿ ಕ್ಯಾಬಿನೆಟ್ನಲ್ಲಿ ಬಾಬು ಜಗಜೀವನ್ ರಾಮ್ ಅಂತ ಅವರೊಬ್ಬ ಹಿರಿಯ ಮಂತ್ರಿ, ರಕ್ಷಣಾ ಮಂತ್ರಿ ಆಗಿದ್ದವರು, ಅವರು ರಾಜೀನಾಮೆ ಕೊಟ್ಟು ಚುನಾವಣೆ ಸಮಯದಲ್ಲಿ CFD, ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಒಂದು ಪಕ್ಷ ಮಾಡಿದರು. ಅವರು ಇದಕ್ಕೆ ಬೆಂಬಲವಾಗಿ ನಿಂತರು. ಕಾಂಗ್ರೆಸ್ಸಿನಿಂದ ಲೋಕಸಭಾ ಸದಸ್ಯರಾಗಿದ್ದಂಥ ಚಂದ್ರಶೇಖರ್ ಅವರು ಹೊರಗೆ ಬಂದರು. ಹೀಗೆ ಚಂದ್ರಶೇಖರ್, ಇನ್ನೊಬ್ಬರು ಕೃಷ್ಣಕಾಂತ್ ಅಂತ ಒಬ್ಬರು ಬಂದರು, ಒಬ್ಬರು ಲಕ್ಷ್ಮೀಕಾಂತಮ್ಮ ಅಂತ ಒಬ್ಬರು ಮಹಿಳೆ ಆಂಧ್ರದವರು, ಅವರು ಕೂಡ ಹೊರಗೆ ಬಂದರು, ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು. ಅವರೆಲ್ಲ ವಿರೋಧ ಪಕ್ಷದ ಪರವಾಗಿ ನಿಂತರು. ಹೀಗಾಗಿ ಇಂದಿರಾ ಗಾಂಧಿ ಏಕಾಂಗಿ ಆಗಿಬಿಟ್ರು. ಚುನಾವಣೆ ನಡೀತು. ಜನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಂದು ವೋಟ್ ಮಾಡಿದರು. ರಿಸಲ್ಟ್ ಬರುವಾಗ ನೋಡಿದರೆ ಇಡೀ ಉತ್ತರ ಭಾರತದಲ್ಲಿ ಇಂದಿರಾ ಗಾಂಧಿಗೆ, ಅಂದರೆ ಆ ಪಕ್ಷಕ್ಕೆ ಕೇವಲ 2 ಸೀಟ್ ಬಂತು. ಇಡೀ ಉತ್ತರ ಭಾರತ, ಮಹಾರಾಷ್ಟ್ರ ಮತ್ತು ಮೇಲೆ ಎಲ್ಲ ಸೇರಿದರೆ ಇಡೀ ಉತ್ತರ ಭಾರತದಲ್ಲಿ ಕೇವಲ 2 ಸೀಟ್ ಕಾಂಗ್ರೆಸ್ಸಿಗೆ ಬಂತು. ಸ್ವತಃ ಇಂದಿರಾ ಗಾಂಧಿಯವರು ರಾಯಬರೇಲಿಯಲ್ಲಿ ಸೋತಿದ್ದರು. ಅವರ ಮಗ ಸಂಜಯ್ ಗಾಂಧಿ, ಆತ ಒಂದು ಬಹಳ ದೊಡ್ಡ ಹಿಂಸಾಚಾರ ನಡೆಸಿದ್ದ. ತುರ್ಕ್ಮನ್ ಗೇಟ್ ಅಂತ ಒಂದಿದೆ ದಿಲ್ಲಿಯಲ್ಲಿ, ಬಲಾತ್ಕಾರದಿಂದ ಬುಲ್ಡೋಜರ್ಗಳನ್ನು ನಡೆಸಿ ಅಕ್ಷರಶಃ ಸಾವಿರಾರು ಜನರನ್ನು ನಿರ್ಗತಿಕರನ್ನಾಗಿ ಮಾಡಿದ. ಹಾಗೆಯೇ ಲಕ್ಷಾಂತರ ಜನರಿಗೆ ಕುಟುಂಬ ಯೋಜನೆಯನ್ನು ಬಲಾತ್ಕಾರವಾಗಿ ಅವರ ಕುಟುಂಬ ಯೋಜನೆ ಅದನ್ನು ಮಾಡಿಸಿದ. ಅದು ಮಾಡಬಾರ್ದಾಗಿತ್ತು. ಅದರಿಂದಾಗಿ ಮುಸಲ್ಮಾನರೂ ಕೂಡ ಕಾಂಗ್ರೆಸ್ಸಿಗೆ ವಿರೋಧವಾದರು. ಇದೆಲ್ಲ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಜಯಪ್ರಕಾಶ್ ನಾರಾಯಣ್ ಅವ್ರನ್ನ ಅರೆಸ್ಟ್ ಮಾಡೋ ಸಮಯದಲ್ಲಿ ಜಯಪ್ರಕಾಶ್ ನಾರಾಯಣ್ ಹೇಳಿದಂಥ ಕೊನೆಯ ಮಾತು ಇಲ್ಲಿಂದ, ವಿನಾಶಕಾಲೆ ವಿಪರೀತ ಬುದ್ಧಿ, ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಲ್ಲ, ನೋಡಿ ಏನಾಗುತ್ತೆ ಅಂತ. ಅದೇ ರೀತಿ ಆಯಿತು. ಆಮೇಲೆ ಚುನಾವಣೆಯಲ್ಲಿ ಕೇವಲ ಅವರಿಗೆ 2 ಸೀಟಲ್ಲಿ ಬಂದಿತ್ತು. ಇಡೀ ದಕ್ಷಿಣ ಭಾರತದಲ್ಲಿ 2 ಸೀಟು ಜನತಾ ಪಾರ್ಟಿಗೆ ಬಂದಿತ್ತು. ನಾವೆಲ್ಲ ಕರ್ನಾಟಕದವ್ರು, ನಾವು ಸ್ವಲ್ಪ ತಲೆ ತಗ್ಗಿಸಬೇಕು. 2 ಸೀಟು. ಆದರೆ ಬೆಂಗಳೂರಿನವರು ಸ್ವಲ್ಪ ತಲೆ ಎತ್ತಬೇಕು. ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ KS ಹೆಗಡೆಯವರು ಗೆದ್ದಿದ್ದರು. ಸುಪ್ರೀಂ ಕೋರ್ಟ್ನಲ್ಲಿ ಯಾವತ್ತು ಜಡ್ಜ್ ಆಗಿ ಯಾರು ರಾಜೀನಾಮೆ ಕೊಟ್ಟಿದ್ದರೋ ಅವರನ್ನು ಚುನಾವಣೆಗೆ ನಿಲ್ಲಿಸಿದ್ವಿ. ಅವರು ಗೆದ್ದಿದ್ದರು. ಅವರು ಲೋಕಸಭಾ ಸ್ಪೀಕರ್ ಆದರು.
ಇನ್ನೊಬ್ಬರು ಆಂಧ್ರದಿಂದ ಗೆದ್ದಿದ್ದರು, ಸಂಜೀವ್ ರೆಡ್ಡಿ, ನೀಲಂ ಸಂಜೀವ್ ರೆಡ್ಡಿ ಗೆದ್ದಿದ್ದರು. ಅವರು ರಾಷ್ಟ್ರಪತಿ ಆದರು, ಇವರು ಲೋಕಸಭಾ ಸ್ಪೀಕರ್ ಆದರು. ಹೀಗೆ ಚುನಾವಣೆಯ ಫಲಿತಾಂಶ ಬಂತು, ಜಗತ್ತಿನ ಮುಂದೆ ಭಾರತ ತಲೆ ಎತ್ತಿ ನಿಲ್ಲೋ ಥರ ಆಯಿತು. ಈ ಇತಿಹಾಸ ಬರೆದವರು ಯಾರು? ಆ ಇತಿಹಾಸ ಬರೆದವರು ನಾವು, ಸಂಘದ ಸ್ವಯಂ ಸೇವಕರು. ಯಾವುದು ನಮ್ಮ ಕೈಯಲ್ಲಿರಲಿಲ್ಲ. ಹೀಗಾಗುತ್ತೆ ಅಂತ, ನಾಳೆ ಏನಾಗುತ್ತೆ ಅಂತ ಇವತ್ತು ಗೊತ್ತಿಲ್ಲ ನಮಗೆ. ಆದರೆ ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ ಅಂತ ಒಂದು ಹಾಡಿದೆ ಸಂಘದಲ್ಲಿ. ನಮಗೆ ವಿಶ್ವಾಸ ಇತ್ತು. ಸ್ವತಃ ಕೆ ಎಸ್ ಹೆಗಡೆಯವರು ಒಂದು ದಿನ ಬಂದು ಶೇಷಾದ್ರಿಗಳ ಹತ್ರ ಕೇಳಿದರು, ಆಗ ಚುನಾವಣೆ ಘೋಷಣೆ ಆಗೋಕ್ಕೆ ಮುಂಚೆ, ಏನ್ರಿ ಸುಪ್ರೀಂ ಕೋರ್ಟಲ್ಲಿ ಮೀಸಾ ಬಂದಿಗಳ ಬಗ್ಗೆ ವಿಚಾರಣೆ ನಡೀತಾ ಇದೆ, ಆವಾಗ ನೀರೇಂಡೆ ವಾದ ಮುಂದಿಟ್ಟರು, ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮುಂದಿಟ್ಟರು. ಜಸ್ಟಿಸ್ ಅಜಿತ್ ನಾಥ್ ರೇ ಅವರು ಅವ್ರ ಮುಂದೆ ಇವರು ವಾದ ಮುಂದಿಡ್ತಾ ಇದ್ದಾರೆ. ಮೀಸಾ ಬಂದಿಗಳಿಗೆ ದೇ ಡು ನಾಟ್ ಹ್ಯಾವ್ ದ ಫ್ರೀಡಮ್ ಟು ಲಿವ್ ಆಲ್ಸೋ. ಮೀಸಾ ಬಂದಿಗಳನ್ನು ಗುಂಡಿಟ್ಟು ಕೊಂದರೂ ಕೋರ್ಟಿನಲ್ಲಿ ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ಅಂತ ಭಾರತದ ಅಟಾರ್ನಿ ಜನರಲ್ ಅವರು ಕೋರ್ಟಿನಲ್ಲಿ ವಾದ ಮುಂದಿಟ್ಟರು. ಜಡ್ಜು ಅದನ್ನು ಇವತ್ತಿನ ಸಂವಿಧಾನ ತಿದ್ದುಪಡಿಗೊಂಡಿರುವಂಥ ಆವತ್ತಿನ ಸಂವಿಧಾನ ಇದನ್ನೇ ಹೇಳುತ್ತೆ ಅಂತ ಸುಪ್ರೀಂ ಕೋರ್ಟ್ ಒಪ್ಕೊಳ್ತು. ಆಗ ಕೆ ಎಸ್ ಹೆಗಡೆಯವರು ಹೇಳಿದರು, ನಮ್ಮ ದೇಶದ ಭವಿಷ್ಯ ಏನು ಅಂತ. ಆಗ ನನಗೆ ಚೆನ್ನಾಗಿ ನೆನಪಿದೆ, ಶೇಷಾದ್ರಿಗಳು ಹೇಳಿದರು, ನೀವ್ಯಾಕೆ ಚಿಂತೆ ಮಾಡ್ತೀರಾ, ನೀವು ಬರೀ ಈ ಕಾನೂನಿನ ಚೌಕಟ್ಟಿನಲ್ಲೇ ಯೋಚನೆ ಮಾಡ್ತೀರಾ. ಈ ನಿಜಕ್ಕೂ ಸಂವಿಧಾನವನ್ನು ಕೊಂದಿದ್ದಾರೆ, ಇವಾಗ ಸಂವಿಧಾನದ ಚೌಕಟ್ಟಿನಲ್ಲೇ ಯೋಚನೆ ಮಾಡೋಕ್ಕಾಗಲ್ಲ. ಇನ್ನು ಆಗ ಕೆ ಎಸ್ ಹೆಗಡೆಯವರು ಹೇಳಿದರು, ಆ ಮಾತು ಕೇಳಿದ ನಂತರ ಈಗ ನನಗೆ ವಿಶ್ವಾಸ ಬಂತು. ಹಾಗಿದ್ರೆ ಏನಾದರೂ ಆಗುತ್ತಲ್ವ? ಖಂಡಿತ ಆಗುತ್ತೆ, ಚಿಂತೆ ಮಾಡಬೇಡಿ, ನಾವೆಲ್ಲ ಇದೀವಲ್ಲ, ಮಾಡೋಣ ಅಂತ ಹೇಳಿದರು. ಅದರ ಪರಿಣಾಮ ನಾವು ನೋಡಿದ್ವಿ. ಎಮರ್ಜೆನ್ಸಿ ಕಳಿತು, ಇಂದಿರಾ ಗಾಂಧಿಯವರು ಹೋಗಿದ್ದರು. ಆಮೇಲೆ ಸಂವಿಧಾನ ತಿದ್ದುಪಡಿ ಮಾಡಿ ಮತ್ತೆ ಈ ಇಂಟರ್ನಲ್ ಎಮರ್ಜೆನ್ಸಿ ತರುವಂಥ ವಿಧಿ ಏನಿತ್ತು ಇಂದಿರಾ ಗಾಂಧಿಯವರು ತಂದಿದ್ದು, ಆ ವಿಧಿಯನ್ನು ಮತ್ತೆ ತಿದ್ದುಪಡಿ ಮಾಡಿ ಮುಂದೆ ಬರುವಂಥ ಯಾವುದೇ ಸರ್ಕಾರ ಈ ರೀತಿಯಲ್ಲಿ ಪುನಃ ಆಂತರಿಕ ತುರ್ತು ಪರಿಸ್ಥಿತಿ ತರಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ವಿಧಿಯನ್ನು ತಂತು. ಆಗ ತಂದಂಥ ಎರಡು ಶಬ್ದಗಳು, ಅಲ್ಲಿವರೆಗೂ ಜಾತ್ಯತೀತತೆ, ಈ ಮೊದಲಿನ ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅದರಲ್ಲಿ ಯಾವತ್ತೂ ಜಾತ್ಯತೀತತೆ ಹೆಸರಿರಲಿಲ್ಲ. ಆ ಜಾತ್ಯತೀತತೆ ಮತ್ತು ಸಮಾಜವಾದ ಅನ್ನೋ ಈ ಎರಡು ಶಬ್ದವನ್ನು ಆವಾಗ ತಂದರು. ಅದು ಹೋಗಬೇಕು. ವಾಸ್ತವಿಕವಾಗಿ ನಮ್ಮ ದೇಶದಲ್ಲಿ ಹಿಂದೂಗಳು ಎಲ್ಲಿ ತನಕ ಬಲವಾಗಿದ್ದಾರೋ ಅಲ್ಲಿ ತನಕ ಜಾತ್ಯತೀತತೆ ಇರುತ್ತೆ. ಹಿಂದೂಗಳು ಎಲ್ಲಿ ಅಲ್ಪಸಂಖ್ಯಾತರಾಗಿದ್ದಾರೋ ಅಲ್ಲಿ ಜಾತ್ಯತೀತತೆ ಇರೋದಿಲ್ಲ. ಯಾವುದೇ ಈ ರೀತಿಯ ತತ್ವಗಳು ಏನು ನಾವು ಹೇಳ್ತಾ ಇದ್ದೀವೋ ಅದೆಲ್ಲವೂ ಹಿಂದೂಗಳು ಇರೋ ತನಕನೇ ಇರೋದು. ಅದಕ್ಕೋಸ್ಕರವೇ ಈಗ ಸಂವಿಧಾನದಲ್ಲಿ ಅಂಥ ತಿದ್ದುಪಡಿಗಳು ಆಗಬೇಕು. ಸಂವಿಧಾನದ ನಿಜವಾದಂಥ ಆ ಸ್ಪಿರಿಟ್ ಏನಿದೆ, ಸತ್ವ, ಆ ಸತ್ವದಂಥ ತಿದ್ದುಪಡಿಗಳಾಗಬೇಕು. ಈಗ ಈ ತುರ್ತು ಪರಿಸ್ಥಿತಿ ನಮಗೆ ವಾಟ್ ಆರ್ ದ ಟೇಕ್ ಅವೇಸ್? ಈಗ 50 ವರ್ಷ ಆಯಿತು. ಈಗ ಯಾಕೆ ನಾವು ಇದನ್ನೆಲ್ಲ ಯೋಚನೆ ಮಾಡಬೇಕು ಅಂದರೆ, ನಮ್ಮ ಮುಂದಿನ ಸಮಾಜಕ್ಕೆ ಹೇಳಬೇಕು. ಯಾವತ್ತೂ ಅಷ್ಟೇ ಪರಿಸ್ಥಿತಿ ಬದಲಾಗ್ತಾ ಇರುತ್ತೆ. ಜಗತ್ತಿನ ಪರಿಸ್ಥಿತಿ, ದೇಶದ ಪರಿಸ್ಥಿತಿಯು. ಈಗ ಆಪರೇಷನ್ ಸಿಂಧೂರ್ ಹೇಗೆ ಮಾಡಬೇಕಾಯಿತು? ಆವತ್ತು ತುರ್ತು ಪರಿಸ್ಥಿತಿಯಲ್ಲಿ ಮನೆಯಿಂದ ಬಲಾತ್ಕಾರದಿಂದ ಕರ್ಕೊಂಡು ಹೋಗ್ತಾ ಇದ್ದರು. ಅಲ್ಲಿಂದ ಇವತ್ತು ಇರುವಂಥವ್ರನ್ನ ನೀನು ಯಾವ ಧರ್ಮಕ್ಕೆ ಸೇರಿದವನು ಅಂತ ಕೇಳಿ ಗುಂಡಿಟ್ಟು ಕೊಲ್ಲುವಂಥ ಸ್ಥಿತಿ ಬಂದಿದೆ. ಸಿಂಧೂರವನ್ನು ರಕ್ಷಣೆ ಮಾಡಬೇಕಾದಂಥ ಸ್ಥಿತಿ ಅದು ಇವತ್ತಿದೆ.
ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ಸಮಾಜ ಇದು ಜಾಗೃತವಾಗಬೇಕು. ಪರಿಸ್ಥಿತಿ ಯಾವುದು ಬೇಕಾದರೂ ಬರ್ಬೋದು, ಅದಕ್ಕೆ ನಾವು ಸಿದ್ಧವಾಗಿದ್ದೀವ. ನಿತ್ಯ ಸಿದ್ಧ ಶಕ್ತಿ, ಅದು ಜಾಗೃತ ಸಮಾಜದ ಲಕ್ಷಣ. ಎಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ ಒಂದು ಮಹಾಪುರುಷರ ಮಾತು. ಎಟರ್ನಲ್ ವಿಜಿಲೆನ್ಸ್ ಈಸ್ ದ ಪ್ರೈಸ್ ಆಫ್ ಲಿಬರ್ಟಿ. ನಿರಂತರ ಜಾಗೃತಿಯೇ ಸ್ವಾತಂತ್ರ್ಯದ ಬೆಲೆ ಅಂತ. ಸ್ವಾತಂತ್ರ್ಯಕ್ಕೆ ನಾವು ತೆರಬೇಕಾದಂಥ ಬೆಲೆ. ಇವತ್ತಿನ ಪೀಳಿಗೆ ಅದನ್ನೆಲ್ಲ ಕೇಳಬೇಕು. ಓ, ಇಂಥೆಂಥ ಪರಿಸ್ಥಿತಿ, ನಮಗೆ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕಹಳೆ ಮುದ್ರಣ ಮಾಡಬೇಕು. ಎಲ್ಲಿ? ಮಂಗಳೂರಿನಲ್ಲಿ. ಎಲ್ಲಿ ಮುದ್ರಣ ಮಾಡೋಣ? ಅಲ್ಲಿ ಯಾವುದೋ ಒಂದು ಗುಡ್ಡದಲ್ಲಿ, ಮಂಗಳೂರು ಆ ಕಡೆ ಕೊಡಗು ಆ ಬಾರ್ಡರ್ನಲ್ಲಿ, ಅಲ್ಲಿ ಆ ಕಡೆ ಮಂಗಳೂರು ಜಿಲ್ಲೆ ಪೊಲೀಸರು ಗಮನಿಸಲ್ಲ, ಈ ಕಡೆ ಕೊಡಗು ಪೊಲೀಸರು ಗಮನಿಸಲ್ಲ ಅನ್ನುವಂಥ ಒಂದು ಹಳ್ಳಿ ಆಯ್ಕೆ ಮಾಡಿ, ಅಲ್ಲಿ ಒಬ್ಬರು ಶ್ರೀಧರ್ ಭಟ್ರು ಅಂತ ಅವರ ತೋಟದ ಹಿಂದೆ ಗುಡ್ಡದಲ್ಲಿ 10x10 ಹೊಂಡ ತೋಡಿ ಅದರೊಳಗೆ ಪ್ರಿಂಟಿಂಗ್ ಮೆಷಿನ್ ಇಟ್ಟು ಮೇಲಿನಿಂದ ಹಲಗೆಯಿಂದ ಮುಚ್ಚಿ ಒಂದು ಎಕ್ಸಾಸ್ಟ್ ಫ್ಯಾನ್ ಇಟ್ಟು ಈ ಪಂಪ್ ಸೆಟ್ಟಿಗೆ ಕರೆಂಟ್ ಏನು ಬರುತ್ತೆ ಆ ಮೀಟ್ರ್ ಓಡಬಾರ್ದು, ಅದಕ್ಕೋಸ್ಕರ ಪಂಪ್ ಸೆಟ್ಟಿನ ಹಿಂಬದಿಯಿಂದ ಕನೆಕ್ಟ್ ಮಾಡಿ ಆ ಒಳಗಡೆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ನಾವು ಪ್ರಿಂಟ್ ಮಾಡಿದ್ದೀವಿ ರೀ. ಪ್ರಿಂಟಿಂಗ್ ಗೊತ್ತಿರಲಿಲ್ಲ. ನನಗೆ ಹೇಳಿದರು, ನೀನು ಅಲ್ಲಿ ಪ್ರಿಂಟಿಂಗಿನ ಕೆಲಸ ಮಾಡಬೇಕು ಅಂತ. ನಾನು ಹೋಗಿದ್ದೆ. ಹೀಗಾಗಿ 1 ವರ್ಷ ನಾವು ಕಹಳೆ ಅಲ್ಲಿ ಜೈಲಿಂದ ಬಿಡುಗಡೆ ಆದಮೇಲೆ ನಾನು ಮನೆ ಬಿಟ್ಟು ಬಂದವನನ್ನು ಮತ್ತೆ ನನ್ನನ್ನು ಮನೆ ಕರ್ಕೊಂಡು ಹೋಗಿದ್ಯಾರು ಅಂದರೆ ಈ ಬೆಂಗಳೂರಿನ ಪೊಲೀಸರು. ಜೈಲಿಂದ ಹೊರಗೆ ಬರ್ತಾ ಇರುವಾಗಲೇ ಪೊಲೀಸರು ನನ್ನನ್ನು ಮತ್ತೆ ಹಿಡಿದು ಪೊಲೀಸ್ ಕಮಿಷನರ್ ಆಫೀಸ್ ಎಲ್ಲಿ ಅಂದರೆ ರಾಷ್ಟ್ರೋತ್ಥಾನ ಕಾಂಪ್ಲೆಕ್ಸಿನ ಎದುರಿಗೆ, ರಿಸರ್ವ್ ಬ್ಯಾಂಕ್ ಪಕ್ಕ. ನನಗೆ ಚೆನ್ನಾಗಿ ಗೊತ್ತು, ಯಾಕೆಂದರೆ ನನ್ನ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ. ಕಮಿಷನ್ ಆಫೀಸ್ ಕರ್ಕೊಂಡೋಗಿ ಕಮಿಷನರ್ ಹೇಳಿದರು, ಏನಪ್ಪ ಮುಂದೇನು ಮಾಡ್ತೀಯಾ ಅಂತ. ಏನು ಸಾರ್, ನೀವು ಬಿಟ್ಟರೆ ಸಾಕು, ನಾನೇನೋ ಒಂದು ಉದ್ಯೋಗ ಹುಡ್ಕೊಂಡು ಬಂದಿದ್ದೆ. ಆವಾಗ ನನ್ನ ಕತೆ ಅದೇ ಕಟ್ಟಿದ್ದೆ. ಉದ್ಯೋಗ ಹುಡ್ಕೊಂಡು ಬಂದಿದ್ದೆ, ಇವರೇನೋ ಒಂದು ಇರೋಕ್ಕೆ ಜಾಗ ಮತ್ತು ಊಟ ಕೊಡ್ತೀನಿ ಅಂದರು. ನಾನು ಇಲ್ಲಿ ಹೋದೆ. ಈಗ ನನ್ನನ್ನು ಬಿಟ್ಟಿದ್ದಾರೆ, ಮತ್ತು ನಿಮ್ಮ ಹತ್ರ ಯಾಕೆ ಕರ್ಕೊಂಡ್ಬಂದಿದ್ದಾರೋ ಗೊತ್ತಿಲ್ಲ ಸ್ವಾಮಿ ಎಂದೆ. ಅದಕ್ಕೆ ಆಯಿತು, ನಿನ್ನನ್ನು ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ. ಇಬ್ಬರು ಪೊಲೀಸ್ ಎಸ್ಕಾರ್ಟ್ ಕೊಟ್ಟು, ನಾನು 22 ವರ್ಷ ಆಗ ನನ್ನ ವಯಸ್ಸು, ಇಬ್ಬರು ಪೊಲೀಸ್ ಎಸ್ಕಾರ್ಟ್ ಕೊಟ್ಟು ಚಿಕ್ಕಮಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ SP ಆಫೀಸು, ಅಲ್ಲಿಂದ 2 ಎಸ್ಕಾರ್ಟ್ ಕೊಟ್ಟು ಕಳ್ಸೋಕ್ಕೆ ರಾತ್ರಿ 8:30 ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನ್ನು, ರಾತ್ರಿ ಅಲ್ಲೋಗಿ ಸೈನ್ ಹಾಕಿಸಿ, ನಾಳೆಯಿಂದ ಬೆಳಗ್ಗೆ 8:30 ಬಂದು ನೀನು ಪ್ರತಿ ದಿವಸ ಸೈನ್ ಹಾಕಬೇಕು ಅಂದರು. ಆಯ್ತು ಸ್ವಾಮಿ ಎಂದೆ. ರಾತ್ರಿ ಹೋಗಿ ಮನೆಗೆ ಮಲಗಿದೆ. ಮನೆಯಲ್ಲಿ ನೋಡ್ತಾರೆ, ಪ್ರಚಾರಕ್ಕಂತ ಮನೆ ಬಿಟ್ಟು ಹೋದವನು 2 ವರ್ಷದ ನಂತರ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಮನೆಗೆ. ಆಮೇಲೆ ರಾತ್ರಿ ಊಟ ಮಾಡಿದೆ. ನಾನು ಹೇಳಿದೆ, ನಾನಿದ್ದರೆ ಪ್ರತಿ ದಿವಸ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕಬೇಕಾಗುತ್ತೆ. ಈ ಕಷ್ಟ ನಿಮಗೂ ಒಂಥರ ಆಗುತ್ತೆ ಊರಿನಲ್ಲಿ. ನಾನು ಬೆಳಗ್ಗೆ ಬೇಗ ಎದ್ದು ಮೊದಲನೇ ಬಸ್ನಲ್ಲಿ ಮಂಗಳೂರಿಗೆ ಹೋಗ್ತೀನಿ ಅಂತೆ. ಹೀಗಾಗಿ ಮರುದಿನ ಬೆಳಗ್ಗೆ ಫಸ್ಟ್ ಬಸ್ನಲ್ಲಿ 6 ಗಂಟೆ ಬಸ್ಸಲ್ಲಿ ನಾನು ಊರು ಬಿಟ್ಟೆ. ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಹಾಕೋನು ಯಾರೋ ದೇವರೇ ಗೊತ್ತು. ನನಗೆ ಕಹಳೆ ಜವಾಬ್ದಾರಿ ಕೊಟ್ಟರು. ಈ ಪ್ರಿಂಟಿಂಗ್ ಪ್ರೆಸ್ಸು ಅಲ್ಲಿಗೆ ಹೋಗಿ ನಾನು ಆ ಮೊಳೆ ಜೋಡಿಸೋ ಕೆಲಸ ಮಾಡಿದ್ದೀನಿ. ಪ್ರಿಂಟಿಂಗ್ ಕಲ್ತಿದ್ದೀನಿ ನಾನು. ಕಹಳೆ ಮುದ್ರಣ ಮಾಡಿ 25,000 ಪ್ರತಿಯನ್ನು ಪ್ರತಿ 15 ದಿನಕ್ಕೊಮ್ಮೆ ನಾವು ತರ್ತಾ ಇದ್ವಿ. ಈ ರೀತಿಯಲ್ಲಿ ಏನು ಬರುತ್ತೋ ಅದನ್ನು ಮಾಡಕ್ಕೆ ತಯಾರು. ಆ ರೀತಿ ಇವತ್ತಿನ ಪೀಳಿಗೆ ತಯಾರಾಗುತ್ತೆ. ಆ ದೃಷ್ಟಿ ಕೊಡಬೇಕು. ಈ ದೇಶ ನನ್ನದು, ಈ ದೇಶಕ್ಕೆ ಸ್ವಾತಂತ್ರ್ಯ, ಇದು ನನ್ನ ಬೆವರು ನೆತ್ತರಿನಿಂದನೇ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋದು, ಸಿಕ್ಕಿರೋ ಸ್ವಾತಂತ್ರ್ಯ ಉಳಿಯೋದು. ಈ ಜವಾಬ್ದಾರಿ ನನ್ನದು ಅಂತ ಇವತ್ತು ನಾವು ಇಸ್ರೇಲ್ನಲ್ಲಿ ಕೇಳ್ತಾ ಇದ್ದೀವಲ್ಲ, ಎಂಥ ಪರಿಸ್ಥಿತಿ ಇದೆ. ಎಲ್ಲ ವೈರಿಗಳೇ ಸುತ್ತುವರೆದಿರೋದು. ಆದರೆ ಆ ದೇಶದ ಮಕ್ಕಳು ಯಾರಿದ್ದಾರೆ, ಯುವಕರು, ಅವರೇ ದೇಶವನ್ನು ನಡೆಸ್ತಾ ಇದ್ದಾರೆ. ಆ ರೀತಿ ಭಾರತವನ್ನು ನಡೆಸೋರು ನಾವು. ಅದು ಇವತ್ತಿನ ಪೀಳಿಗೆಗೆ ಆ ಒಂದು ತಿಳುವಳಿಕೆ, ಆ ಜಾಗೃತಿ, ಅದನ್ನು ಮೂಡಿಸುವಂಥ ಜವಾಬ್ದಾರಿ ನಮ್ಮದು. ತುರ್ತು ಪರಿಸ್ಥಿತಿ, ನಮಗೆ ನಿರಂತರ ಜಾಗರೂಕರಾಗಿರಬೇಕು. ಅದಕ್ಕೆ ಬೇಕಾದಂಥ ಸಾಮರ್ಥ್ಯ, ಅದಕ್ಕೆ ಬೇಕಾದಂಥ ಕೌಶಲಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಆ ದೃಷ್ಟಿ, ದೇಶಭಕ್ತಿ, ಆ ನಿಷ್ಠೆ, ಇದು ನಮ್ಮಲ್ಲಿರಬೇಕು ಅನ್ನೋದನ್ನು ಮತ್ತೆ ನೆನಪು ಮಾಡುತ್ತೆ.
ನಿರಂತರ ಜಾಗೃತಿಯೇ ಸ್ವಾತಂತ್ರ್ಯಕ್ಕೆ ನಾವು ಕೊಡಬೇಕಾದಂಥ ಬೆಲೆ. ಬೋಲೋ ಭಾರತ್ ಮಾತಾ ಕೀ ವಂದೇ